कृष्ण भगवान की सकल साधु संत महाराज की जय मंगलम जय नमः हर वक्रतुंड महाकाय सूर्यकोटि समप्रभा निर्विघ्नं कुरु मे देव सर्वकार्येषु सर्वदा सर्वमंगल मांगल्ये शिवे सर्वार्थ साधिके शरण्ये त्र्यंबके देवी नारायणी नमोस्तुते देवी नारायणी नमोस्तुते गुरुर्ब्रह्मा गुरुर्विष्णु गुरुर्देव महेश्वरः गुरवे साक्षात् परब्रह्मा तस्मै श्री गुरवे नमः तस्मै श्री गुरवे नमः जय मंगलम जय नमः सद्गुरुनाथ महाराज की आदिशक्ति माता की सकल साधु संत महाराज की जय मंगलम जय नमः महादेव ದೇವರ ದೇವನಾದ ಮಹಾದೇವನನ್ನ ಸ್ಮರಣೆ ಮಾಡಿಕೊಂಡು ಕಾರ್ಯಕ್ರಮದಲ್ಲಿ ಪ್ರವೇಶ ಮಾಡ್ತಾ ಇದ್ದೀವಿ ಪುಣ್ಯಾತ್ಮ. ಆದಿಜಗದ್ಗುರು ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕ ಮೂಜಗದೊಡೆಯ ಮುಖಂಡನಾಗಿರತಕ್ಕಂಥ ಶ್ರೀಮದ್ ಜಗದ್ಗುರು ಸೋಮೇಶ್ವರನ ಪವನ ಸನ್ನಿಧಾನಕ್ಕೆ ಭಕ್ತಿಯಿಂದ ನೆಮನೆದು ಆ ಭಗವಂತನ ಅರ್ಧಾಂಗಿನಿ ಆದಿಶಕ್ತಿ ಬಗಳಾಮುಖಿ ಜಗದಂಬೆ ಜಗಜನನಿಯಾಗಿರತಕ್ಕಂಥ ಆದಿಶಕ್ತಿ ಮಹಾತಾಯಿ ರೇಣುಕ ಯಲ್ಲಮ್ಮನ ಪವನ ಸನ್ನಿಧಾನಕ್ಕೂ ಭಕ್ತಿಯಿಂದ ನೆಮನೆದು ಎನ್ನ ಜೀವನವೇ ಪಾವನ ಮಾಡಿರ್ತಕ್ಕಂಥ ಪರಮ ಪಾವನ ಮೂರ್ತಿ ಅನಂತ ಘನಮಹಿಮರಾದ ಶಿವಯೋಗಿ ಮಗಸಿದ್ದೇಶ್ವರರು ಹಾಗೂ ಸಿದ್ಧರತ್ನ ಮಹೋಡೇಶ್ವರಪ್ಪಗಳ ಪವನ ಸನ್ನಿಧಾನಕ್ಕೂ ಭಕ್ತಿಯಿಂದ ನತಮಸ್ತಕನಾಗಿ ಕ್ಷೇತ್ರದ ಒಡೆಯನಾಗಿರ್ತಕ್ಕಂಥ ಮಹಾಮಹಿಮನಾದ ಬಿಸಲ ಸಿದ್ದೇಶ್ವರನ ಪವನ ಸನ್ನಿಧಾನಕ್ಕೂ ಭಕ್ತಿಯಿಂದ ಹಣೆಮಣೆದು ಬಸವಾದಿ ಶಿವಚರಣರನ್ನ ಕನ್ನಡ ನಾಡಿನ ಮುಮುಕ್ಷಗಳಿಗೆ ವೇದಾಂತವನ್ನು ಉಪದೇಶ ಮಾಡಿರ್ತಕ್ಕಂಥ ಶ್ರೀಮನ್ ನಿಜೂಢ ಶಿವಗಳನ್ನ ಆರುಢ ಜ್ಯೋತಿ ಜಗದ್ಗುರು ಸಿದ್ಧಾರೂಢರನ್ನೇ ಮೊದಲು ಮಾಡಿಕೊಂಡು ಭಾರತೀಯ ಪರಂಪರೆಯಲ್ಲಿ ಆಗಿ ಹೋಗಿರ್ತಕ್ಕಂಥ ಎಲ್ಲ ಗುರು ಪರಂಪರೆಗೂ ಭಕ್ತಿಯಿಂದ ಹಣೆ ಮಾಡಿದ್ರು. ಪವಿತ್ರಮಯವಾಗಿರ್ತಕ್ಕಂಥ ಕಾರ್ಯಕ್ರಮ ನವರಾತ್ರಿ ಉತ್ಸವದ ನಿಮಿತ್ತ ಮಾಡಿಕೊಂಡು ಇವತ್ತು 7ನೇ ದಿನದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇಲ್ಲಿವರೆಗೆ ತಮ್ಮ ಸೇವೆಯನ್ನು ಮಾಡಿರ್ತಕ್ಕಂಥ ನಮ್ಮ ಜೊತೆಗೂಡಿ ಬಂದಿರತಕ್ಕಂಥ ಸಂಘ ಗ್ರಾಮದ ಎಲ್ಲ ಸಂತರ ಬಳಗಕ್ಕೂ ಪವನ ಸನ್ನಿಧಾನದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸಮಸ್ತ ಶರಣು ತಂದೆ ತಾಯಿಗಳ ತಮ್ಮೆಲ್ಲರಿಗೂ ಅನಂತ ಅನಂತ ಭಕ್ತಿಯ ಶರಣಾರ್ಥಿಗಳು. ಎಲ್ಲರೂ ಹೇಳಿರಿ ಶರಣು. ನೆಟ್ವರ್ಕ್ ಒಳಗೆ ಹೋಗುದು ಬರುದು ಮಾಡತ್ತ ಇಲ್ಲ, ವಾತಾವರಣ ಕ್ಲಿಯರ್ ಅದ. ನಿನ್ನೆ ಏನಿಲ್ಲ, ನೆಟ್ವರ್ಕ್ ಕಟ್ ಆಗಬಾರ್ದು, ಹೌದಿಲ್ಲ? ನಿನ್ನೆ ಮಾಡ ಮುಸ್ಕ ಹಾಕಿತ್ತು, ಗಾಳಿ ಬೀಸ್ಲಕತ್ತಿತ್ತು, ತಂಪು ವಾತಾವರಣ ಇತ್ತು, ಸಾಕಷ್ಟು ಮಳೆ ಚಾಲೋ ಇತ್ತು, ನೆಟ್ವರ್ಕ್ ಕಟ್ ಆದ್ರೆ ನಡೀತಿತ್ತು. ಇವತ್ತೆಲ್ಲ ಕ್ಲಿಯರ್ ಅದ.
ಹೆಂಗೆ ಹೆಂಗೆ ನಂಬರ್ ಹೊಡಿದ್ರೊಳಗೆ ಹೆಂಗೆ ರಿಂಗ ಆಗ್ಬೇಕು ಡೈರೆಕ್ಟ್. ನೀವು ಕರೆ ಹೊರಡುತ್ತಿರುವ ಚಂದಾಗ ಏನು ಜಾತಿ ಪ್ರದೇಶದ ಹೊರಗಿದ್ದಾರೆ ಅಂದ್ರೆ ಕೆಲಸ ಕೊಡಂಗಿಲ್ಲ. ಮನಸ್ಸ, ಬುದ್ಧಿ, ಚಿತ್ತ, ಅಹಂಕಾರ 4 ಅಂತಃಕರಣ ಚತುಷ್ಟಯಗಳಿಗೂ ಶಾಸ್ತ್ರದೊಳಗೆ ಬರೀತಾರೆ. ನಿಂತ್ಕೊಂಡ್ರು ಅಂತಃಕರಣ ಪರಿಶುದ್ಧವಾಗಿ ಇಟ್ಟುಕೊಂಡು ಕೇಳೋದು. ಶ್ರವಣ ಮಾಡುವಾಗ ಏನ್ ಮಾಡೋದು ಅಂತ ಕೇಳಿದ್ರೆ ಅಂತಃಕರಣ ಸ್ವಚ್ಛ ಬೇಕು. ಏನ್ ಬರೀತಾರ ಶ್ರುತಿ ಒಳಗಂತ ಕೇಳಿದ್ರೆ ಸತ್ವಾತ್ ಸಂಜಾಯತೆ ಜ್ಞಾನ, ಶುದ್ಧವಾದ ಅಂತಃಕರಣದಲ್ಲಿಯೇ ಜ್ಞಾನವಾಗುತ್ತದೆ. ಬಹಳ ಪವಿತ್ರವಾಗಿರ್ತಕ್ಕಂಥ ಮಾತು ಶ್ರುತಿ ಪ್ರಮಾಣದಿದು. ಅದಕ್ಕಾಗಿ ಅಂತಃಕರಣದೊಳಗೆ ನಾವು ಏನು ಇಟ್ಕೊಳ್ಳೋದು ಎಲ್ಲ ಕಲ್ಮಶಗಳನ್ನು ತೆಗೆದು ನಾನು ನಿಮ್ಗೆ ಹೇಳಿದ ಮೊದಲಿನ ದಿನಾನೇ ತಲೆಯಾಗಿನ ಪ್ರಪಂಚದ ತಾಪ ಏನೋ ಎಲ್ಲ ತೆಗೆದು ಒಗಿಬೇಕ್ರಿ. ಮೆಮೊರಿ ಒಳಗಿಂದ ಎಲ್ಲ ಡಿಲೀಟ್ ಮಾಡ್ಕೊಂಡು ಆ ಕಡೆ ಎಲ್ಲ ಡಿಲೀಟ್ ಮಾಡ್ಕೊಂಡು ಇಲ್ಲಿ ಬರೋದು ಮೆಮೊರಿ ಫುಲ್ಲ ಇಟ್ಕೊಂಡು ಇಲ್ಲಿ ಬಂದು ಒಳಗೆ ಪಾರ್ಮಾರ್ಥ ಅದ್ರೊಳಗೆ ತುಂಬಲಾಕ್ ಬರ್ತೇನೆ. ಮತ್ತು ಬರೋ ಮುಂದೆ ಮನೆಯಾಗಿಂದೆ ಅದೇ ಕಾಯಿಪಲ್ಲಿ, ಅದೇ ಕಿರಾಣಿ ಅಂಗಡಿ, ಅದೇ ಟೇಸ್ನರ್ ಅಂಗಡಿ, ಅದೇ ಹೊಲ, ಅದೇ ಮನಿ, ಅದೇ ಮೆಮೊರಿಯಾಗಿ ತುಂಬ್ಯದ. ಇಲ್ಲಿ ಬಂದ ಬಳಕ ಇದು ದೇವಿ ಪುರಾಣ ಮೆಮೊರಿಯಾಗ ಹೋಗ್ತಿಲ್ಲ, ಅದ್ರೊಳಗೆ ಹೋಗಂಗಿಲ್ಲ. ಹಂಗಾಗಬಾರ್ದು. ಇರಲಿ, ನಾವು ನೀವುಗಳು ಕೂಡಿಕೊಂಡು ಭಗವಂತನ ಸನ್ನಿಧಾನದೊಳಗೆ, ಆದಿಶಕ್ತಿ ಸನ್ನಿಧಾನದೊಳಗೆ ನವರಾತ್ರಿ ಉತ್ಸವ, ಆ ಶ್ರೀದೇವಿಯ ಮಹಿಮೆಯನ್ನ ಮೊದಲನೇ ಸಲ ಈ ಸ್ಥಾನದೊಳಗೆ ಮೊಟ್ಟ ಮೊದಲು ದೇವಿ ಪುರಾಣ ನಾವು ಶ್ರವಣ ಮಾಡ್ತಾ ಇದ್ದೇವೆ, ಚಿಂತನೆ ಮಾಡ್ತಾ ಇದ್ದೇವೆ. ಮಹಾತ್ಮರು ಒಂದು ಮಾತನ್ನು ಹೇಳ್ತಾರೆ, ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ಕೆಟ್ಟರು ನಿಜವಿಲ್ಲದೆ, ಮಾಡುವ ನೀಡುವ ನಿಜಗುಣ ಉಳ್ಳಡೆ, ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ ಅಂತ. ಬಹಳ ಮಂದಿ ಮಾಡಿ ಕೆಟ್ಟಾರ, ಮನಸ್ಸು ಇಲ್ಲ. ನೀಡಿನೂ ಕೆಟ್ಟಾರ, ನಿಜ ಅದ್ರೊಳಗೆ ಇಲ್ಲ. ನಮ್ಮ ಮನೆತನಕ್ಕೆ ಬಂದ ಇದ್ದೇಳ ಬೇಡಿ ವಿಕಾರಿ ಬಂದನಾಳ ನೀಡು ಅಂತ ಬಹಳ ಮಂದಿ ನಡೆಯ. ಇದರಿಂದ ಧರ್ಮ ಸಂಗ್ರಹ ಆಗ್ತದೆ, ಇದರಿಂದ ಪುಣ್ಯ ಸಂಗ್ರಹ ಆಗ್ತದೆ. ಅನಂತ ಜನ್ಮದ ಪುಣ್ಯದ ಫಲದಿಂದಾಗಿ ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯ ಜನ್ಮವನ್ನು ಪರಮಾತ್ಮ ಕಳುಹಿಸಿದಾನ. ಎದಕ ಸರಿಯಾಗಿ ಕೈಗಳನ್ನ ಸದ್ಬಳಕೆ ಮಾಡೋ ಸಲುವಾಗಿ ಕೈ ಕೊಟ್ಟಾನ, ಕಾಲು ಕೊಟ್ಟಾನ, ಕಣ್ಣು, ಕಿವಿ, ಮೂಗು, ಬಾಯಿ, ನಾಲಿಗೆ ಇವೆಲ್ಲ ಕೊಟ್ಟಾನ. ಇಂದ್ರಿಯಗಳಂತಾರೆ ಇವಕ್ಕ. ಈ ಇಂದ್ರಿಯಗಳನ್ನು ಸದ್ಬಳಕೆ ಮಾಡಿ ಧರ್ಮ ಸಂಗ್ರಹ ಮಾಡ್ಕೋಬೇಕಂತ ಹೇಳಿ ಸತ್ಯ ಸಂಕಲ್ಪ ಮಾಡಿ ಪುಣ್ಯ ಕರ್ಮವನ್ನು ಮಾಡೋರು ಎಲ್ಲರೂ ಒಬ್ಬರದಾರ. 100ಕ್ಕೆ ಸಿಗಬಹುದು ನಮ್ಮ ದೃಷ್ಟಿಯೊಳಗ. ಆಗ ಮಹಾತ್ಮರು ಹೇಳಿದಾರ, ಲಕ್ಷಕ್ಕೊಬ್ಬ ಭಕ್ತ ಏನ್ರಿ, ಲಕ್ಷಕ್ಕೊಬ್ಬ ಭಕ್ತ, ಕೋಟಿಗೊಬ್ಬ ಶರಣ. 1 ಕೋಟಿ ಜನರಲ್ಲಿ ಒಬ್ಬ ಶರಣ, 1 ಲಕ್ಷ ಭಕ್ತರಲ್ಲಿ ಒಬ್ಬ ಭಕ್ತ. ಮತ್ತು ಉಳಿದವರೆಲ್ಲರೂ ಎದಕ್ಕೆ ಬಂದಾರಿ ಇಲ್ಲಿ ಎಲ್ಲಮ್ಮನ ಗುಡಿಗೆ ಅಂತ ನೀವು ಕೇಳಬಹುದು. ಹಿಂಗಂದು ಕೂಡ ಇಲ್ಲಿ ಕೂಡಿದವರೊಳಗೆ ಒಬ್ಬ ಭಕ್ತ, ನಿಜವಾದ ಒಬ್ಬನೇ ಸಿಗ್ತಾನ ಭಕ್ತ. ಉಳಿದವರೆಲ್ಲ ಎದಕ್ಕೆ ಬಂದಾರಿ ಅಂತ ಕೇಳಿದ್ರೆ ಸ್ವಾರ್ಥ ಭಕ್ತಿಗಾಗಿ ಬಂದಾರ. ಸ್ವಾರ್ಥ ಭಾವನೆ ಇಟ್ಟುಕೊಂಡು ಯಾರು ಹೊಲ ಬೇಡಕತ್ತಾರೆ, ಯಾರು ಮನಿ ಬೇಡಕತ್ತಾರೆ, ಯಾರು ಆಸ್ತಿ ಬೇಡಕತ್ತಾರ, ಅಂತಸ್ತು ಬೇಡಕತ್ತಾರ, ಮಕ್ಕಳು ಬೇಡಕತ್ತಾರ, ಗಂಡನ ಬೇಡಲು ಸಲುವಾಗಿ ಬಂದಾರ, ಹೆಂಡ್ರನ್ನ ಬೇಡೋ ಸಲುವಾಗಿ ಬಂದಾರ, ಸಂಪತ್ತು ಬೇಡೋ ಸಲುವಾಗಿ ಬಂದಾರ. ಹಿಂಗೆ ಅವ್ರವ್ರ ಕಾಮನೆಗಳ ಈಡೇರಿಸಿಕೊಳ್ಳುವ ಸಲುವಾಗಿ ಯವ್ವ ಎಲ್ಲವಾಯಿ ನಿನ್ನ ಸೇವಾ ಮಾಡ್ತೇವೆ, ನಮಗೆ ಇದು ಕೊಡು ಅಂತ. ಇದಕ್ಕೇನಂತಾರೆ? ಸ್ವಾರ್ಥ ಭಕ್ತಿ ಅಂತ ಕರೀತಾರೆ. ನಿಸ್ವಾರ್ಥ ಭಕ್ತಿ ಅಂದ್ರೆ ಸೇವಾ ಮಾಡೋದು ಫಲ ಅಪೇಕ್ಷೆ ಇಲ್ಲ. ಸೇವಾ ಮಾಡು, ಕೊಡಕ್ಕಿದ್ರೆ ಕೊಡ್ತಾಳ. ನಿಮ್ಮ ಭೋಗದೊಳಗೆ ಏನೇನದ, ಯಾವ್ಯಾವ ಜನ್ಮದೊಳಗೆ ಏನೇನು ಮಾಡಿದ ಪುಣ್ಯ ಮತ್ತು ಪಾಪದ ಕರ್ಮಗಳನ್ನ ಅವುಗಳಿಗೆ ಅನುಸಾರವಾಗಿ ಆಕಿ ಕೊಡಕ್ಕಿದ್ರೆ ತಾನೇ ಕೊಡ್ತಾಳ. ಬೇಡುವ ಅವಶ್ಯಕತೆ ಇಲ್ಲ ಅಂತ ಶಾಸ್ತ್ರ ಹೇಳ್ತದ. ಯಾರೇನು ಮಾಡೋರು ಯಾರಿಂದ ಏನಾಗೋದು, ಬಾರದು ಬಪ್ಪದು ತಪ್ಪದು, ಪೂರ್ವ ಜನ್ಮದ ವಿಧಿಯನ್ನ ಬಿಡೋದವೆಲ್ಲ ಅಂತ ಮಹಾತ್ಮರು ಸಾರ್ಯಾರ ಜಗತ್ತಿಗೆ. ಕೊಡಕ್ಕಿದ್ರೆ ಕೊಡ್ತಾಳ, ಬರುದಿದ್ರೆ ತಾನೇ ಬರ್ತದೆ. ಹೆಂಗೆ ಬರ್ತದೆ ಹೇಳ್ರೆ ನಿಮಗೆ 1-2 ನಿಮಿಷ ಅದು ಸ್ಮರಣೆ ಆಗ್ಯದ, ಆ ಕಡೆ ಹೋಗಿ ಈ ಕಡೆ ಬರೋಣ. ಮತ್ತೆ 1-2 ನಿಮಿಷ ಚಿಂತನೆ ಮಾಡೋದು. ಕೊಡುದಿದ್ರೆ ಹೆಂಗೆ ಕೊಡ್ತಾನ ಪರಮಾತ್ಮ ಭಗವಂತ. ತಾಯಿ ಕೊಡಕ್ಕಿದ್ರೆ ಹೆಂಗೆ ಕೊಡ್ತಾಳ. ಇಬ್ಬರು ಅಣ್ಣ ತಮ್ಮರು ಚಂದ ಇದ್ದಲ್ಲಿ, ಒಂದೇ ತಾಯಿ ಹೊಟ್ಟಿಲೆ ಹುಟ್ಟಿ ಆಡಿನ ಮಲಿಯಂಗೆ ಇಬ್ರು ಚಂದ ಇದ್ರು. ಬಹಳ ಒಂದೇ ಜೀವ, ಒಂದೇ ತಾಟ್ನಾಗ ಒಂದೇ ಹಾಸಿಗೆ ಮಲ್ಕೊಂಡು, ಅಣ್ಣನ ಬಿಟ್ಟು ತಾಮ ಇರ್ತಿಲ್ಲ, ತಮ್ಮನ ಬಿಟ್ಟು ಅಣ್ಣ ಇರ್ತಿಲ್ಲ. ಹೆಂಗೆ ಬದುಕಿದ್ರು. ಪ್ರಾಯಕ್ಕೆ ಬಂದ ಒಳಗೆ ತಿರುಗಾಡಿ ಕನ್ಯಾ ನೋಡಿ ಪ್ರಪಂಚ ಪಟ್ಟ ಕಟ್ಟಿ ಸಂಸಾರದ ಬಂಡಿ ಹೂಡಿ
ಹತ್ತವರು ತಮ್ಮ ಭಾರವನ್ನು ಇಳಿಸಿಕೊಂಡ್ರು. ಮತ್ತು ಯಾವಾಗ ಮದುವೆ ಆಯ್ತಲ್ಲ ಅವು ಎರಡು ಬಂದವಲ್ಲ, ಆ ಕಡೆದೊಂದು ಈ ಕಡೆದೊಂದು, ಅತನಿ ಕಡೆದೊಂದು ಜತ್ತಿ ಕಡೆದೊಂದು ಚಾಲು ಆಯ್ತು ರೀ. ಚಾಲು ಆಯ್ತು. ನಮ್ಮನೆ ಹೇಳಿದ ದೇವರು ಆಗ್ತಾವ, ದೆವ್ವ ಆಗ್ತಾವ. ರಾಮಾಯಣ ಮಾಡ್ತಾವ ಆದದ್ದು ಅವರಿಂದೆ, ಮತ್ತು ಥಂಡಗಾದದ್ದು ಅವ್ರ ಹಿಂದೆ. ಯಾರಿಂದ್ರಿ? ಅವಾಗಳು ಈ ಕಡೆಯವ್ರಲ್ರಿ, ಕೊಟ್ಟದ ಕಡೆಯವರು. ನಾವು ಆ ಕಡೆ ಹೇಳ್ತಿರ್ತೀವಿ ಸುದ್ದಿ, ಭೀಮಾ ನದಿ ಕಡಿದು. ನೀವು ಎಲ್ಲರೂ ಯಾರ ತಿಳ್ಕೊಂಡು ಮತ್ತೆ ನಾಳೆ ಬಂದು ಅದಿತ್ತು ನಮ್ಮದೆಲ್ಲ. ಘಟನೆ ಏನಾಯ್ತು ಅಂತ ಕೇಳಿದ್ರೆ ಅವ್ರು ಯಾವಾಗ ಬಂದ್ರಲ್ಲ, ಇನ್ನ ಹೊರಗಿನ ಕಾಲ ಒಳಗಿಟ್ಟಿತ್ತಲ್ಲ, ಒಂದಿದ್ದು ಮನಿ ಎರಡಾಯ್ತು. ಇರ್ಲಿ, 1000 ವರ್ಷ ಹೋದರೇನೋ ಸಾವು ತಪ್ಪಿಲ್ಲ, 100 ವರ್ಷ ಹೋದರೇನೋ ಬ್ಯಾರಿ ತಪ್ಪಿಲ್ಲ ಅಂತ ಒಬ್ರು ಬಲ್ಲಂತ ಜ್ಞಾನಿಗಳು ಜಗತ್ತಿಗೆ ಸಂದೇಶ ಕೊಟ್ಟಾರ. ಅದು ತಪ್ಪಿಲ್ಲ, ಅದು ಇರಲಿ. ಆದ್ರೆ ಅವ್ರ ಹೊಲ ಮನೆ ಹಂಚ್ಕೊಂಡು ಇವ್ರ ಹೊಲ ಮನೆ ಹಂಚ್ಕೊಂಡು ತನ್ನ ಹೊಲ್ದಾಗ ತಾ ಕಾಯಕ ನಡೀತು. ಕಾಯಕ ಮಾಡುವಾಗ ಒಂದಿನ ಹೊಲ್ದಾಗ ಗಳೆ ಹೊಡಿ ಮುಂದೆ ಬನ್ನಿಗಳ ದಂಡ್ಯಾಗ ಗಳೆ ಹೊಡಿ ಮುಂದೆ ಬಡ್ಡ್ಯಾಗ ಒಂದಿಟ್ಟು ಹಂಡೆ ಹತ್ತತ್ರಿ. 1 ಕಿಲೋ 2 ಕಿಲೋ ಬಂಗಾರ ಇತ್ತು ಒಳಗೆ. ಘಟನೆ ಏನಾಯ್ತು ಅಂತ ಕೇಳಿದ್ರೆ ಇನ್ನ ಟೈಮ್ ಮಧ್ಯಾಹ್ನ 3 ಆಗ್ಯದ. ಈಗ ಇದನ್ನ ತಗೊಂಡು ಹೋದ್ರೆ ಊರಾಗ ಯಾರು ನೋಡ್ತಾರ. ಇದನ್ನ ಇಲ್ಲೇ ಮುಚ್ಚಿಡ್ಬೇಕು ಛಜ್ಜಿ ಗೂಡ್ನಾಗ, ಹೊತ್ತು ಮಣದೊಳಗೆ ಒಯ್ಲಕ್ಕೆ ಬರ್ತದೆ ಅಂತ ಹೇಳಿ ಅಲ್ಲೇ ಛಜ್ಜಿ ಕಣಕ್ಯಾಗ ಮುಚ್ಚಿಟ್ಟು ಮನೆಗೆ ಮನ್ಯಾಗ ಬಂದು ಹೆಂಡತಿ ಮುಂದೆ ಹೇಳಕತ್ತಾವ. ಹೊಲ್ದಾಗ ಗಳೆ ಹೊಡಿ ಮುಂದೆ ಬನ್ನಿ ಗಿಡ ಹೊಡ್ಯಾಗ ಬಂಗಾರ ಹಂಡೆ ಹಚ್ಚದ ತಗೊಂಡು ಬಂದ್ರೆ ಯಾರೇ ನೋಡ್ತಾರ. ಈಗ ಸರ್ಕಾರದ ಕಾನೂನು ಬೇರೆ ಐತಿ, ಅದಕ್ಕಾಗಿ ಅಲ್ಲೇ ಛಜ್ಜಿ ಗೂಡ್ನಾಗ ಮುಚ್ಚಿಟ್ಟು ಬಂದೀನಿ, 10 ಮಣಿಗೆ ಕತ್ಲೆ ಆದ್ಬೇಕು ಹೋಗಿ ತರುನು ಅಂತ ಹೇಳ್ದೇವ. ಅದು ಒಂದೇ ಮನಿ 10 ಅಂಕಡ ಮನಿ ನಡವಾರಕ್ಕೆ ಪಾರ್ಟ್ನರ್ ಮಾಡಿ ಒಂದು ಫ್ಲೋಡ್ ಹೊಡೆದಿದ್ರು. ಇಚ್ಚಿಕ್ಕೆ ಯಾರು ಮಾತಾಡ್ತಾರ, ಅವ್ರು ಅಚ್ಚಿ ಕಿವಿ ಕೊಟ್ಟು ಕೇಳ್ತಿದ್ರು. ಹೇಳ್ತಾರ ಬರೇ ಆಯ್ತ. ಅವ್ರು ಯಾರು ಮಾತಾಡ್ತಾರೆ, ಇವ್ರು ಕಿವಿ ಕೊಟ್ಟು ಕೇಳ್ತಿದ್ರು. ಬರೇ ಇದ್ರಾಗೆ ನಮ್ಮ ಟೈಮ್ ವೇಸ್ಟ್ ಆಗ್ಯಾದ. ನಮ್ಮ ಜೀವನನೇ ಇದ್ರಾಗೆ ಕಳೆದೇವ್ ನಾವು. ಬರೇ ಮನೆ ಕೂಳ್ತಿನ ಮಂದಿ ಪಂಚಾಯತಿನೇ ಮಾಡೇವಿ. ಇಲ್ಲಂತಲೇ ಹೌದಂತಲೇ 50% ಮಂದಿ ಜಗತ್ತಿನೊಳಗಿದೆ. ಅದು 50% ಮಾತಾಡ್ತೇನ್ರಿ ನಾ, 100 ಅಲ್ಲ. ಅಂದ್ರೆ ಇಲ್ಲಿದ್ದವ್ರು 100 ಮಂದಿ ಮಾತಾಡಲ್ಲ. ಇಲ್ಲಿದ್ದವ್ರು 100 ಮಂದಿ ಇವರೇ ಅಂತ ನಾ ಹೇಳಾಗಿಲ್ಲ. ಇದ್ರಾಗ 50% ಮಂದಿ ಮಾತಾಡ್ತೇನೆ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಕೇಳಿದ್ರೆ, ಪ್ರತಿನಿತ್ಯ ಬೆಳಗ್ಗೆ ಎದ್ದು ಸಾಯಂಕಾಲ ತನಕ ಸುಮ್ಮನೆ ಮಂದಿ ಸಲುವಾಗಿ ಸಮಯ ವ್ಯರ್ಥ ಮಾಡಿದ್ದೇವೆ. ಆ ವ್ಯರ್ಥ ಸಮಯವನ್ನು ಹಾಳು ಮಾಡೋದ್ರಿಂದ ಆ ದೇವಿ ಸನ್ನಿಧಾನದಾಗ ಬಂದು ದೇವಿ ಸೇವಾ ಮಾಡಿ ಇಲ್ಲಿ ಮುಂಜಾನೆ ಬಂದು ಎಲ್ಲರೂ ಹೊಳೆ ಒಂದಿಟ್ಟು ಕೈಯಾಗ ಕಸಬಾರಿಗೆ ಹಿಡೋದು, ಕಸ ಹೊಡೋದ್ರೆ ಎಷ್ಟು ಚಲೋ ಆಗಲಿಕ್ಕಿಲ್ಲ, ಪುಣ್ಯ ಬರಂಗಿಲ್ಲ, ಧರ್ಮ ಸಂಗ್ರಹಣೆ ಆಗಲ್ಲ. ಆಗ್ತೈತಿ ಮನಸ್ಸಿಲ್ಲ ನಮಗೆ. ಅದೇ ರೂಢಿ ಬಿದ್ದದ, ಅದೇ ರೂಢಿ ಹಾಕೊಂಡೇವಿ. ಇಲ್ಲ ಏನಾಯ್ತು ಅಂತ ಕೇಳಿದ್ರೆ ಅಣ್ಣನ ಹೆಂಡತಿಗೆ ಹೇಳ್ತಿದ್ದ, ಇಚ್ಚಿಗೆ ಮಕ್ಕಳ ಮನೆಯಾಗ ತಮ್ಮನ ಹೆಂಡತಿ ಕೇಳಿಸ್ಕೊಂಡ್ಳ ಮಾತಾ. ಪಟ್ನೆ ಹುಡುಗನ ಕಳಿಸ್ಳು. ಅವ ಮನೆಗೆ ಬಂದ, ಯಾರೀ ತಮ್ಮನ ಹೇಳ್ತದಳು 5 ಅವಳವನ. ನಿಮ್ಮ ಅಣ್ಣಗಳೇ ಹೊಡಿ ಬಂದು ಹೊಲ್ದಾಗ ಹಂಡೆ ಇರ್ತಿರುತ್ತ, ಛಜ್ಜಿ ಗೂಟಾಗಿ ಇಟ್ಟು ಬಂದ ತಗೊಳ್ಬ ಹೋಗಂದಳು. ಆ ದೇವಿ ಅಪ್ಪಣೆ ಆದ ಮತ್ತೆ ಹೋಗ್ಬೇಕಲ್ರಿ. ಜಿಗಿ ಅಂದ್ರೆ ಜಿಗಿಬೇಕಲ್ಲ, ಜಿಗಿದಾಗ ಬಹಳ ಉದಾಹರಣೆ. ಈಗ ನಮ್ಮದು ಬೇಡ, ಇತಿಹಾಸದೊಳಗೆ ಬರೆದಿಟ್ಟಿರ್ತಕ್ಕಂಥ ಘಟನೆಗಳು ಸಾಕಷ್ಟು ಅದಾವು. ನಿಮ್ಗೆ ಗೊತ್ತದಿಲ್ಲ, ಆದಿಶಕ್ತಿ ಸೀತಾ ಭೂಮಿ ಇಟ್ಟದ ಆಟ ವಾಜ್ಯದೊಳಗೆ ಭೂಮಿ ತುಕ್ಕದ ಹೆಣ್ಣ ಆದಿಶಕ್ತಿ ಇದ್ದಳು. ಒಂದು ಕ್ಷಣ ಮಾಯದ ಜಿಂಕೆಯನ್ನು ನೋಡಿ, ಬಂಗಾರ ಜಿಂಕೆ ಐತಿ, ಅದ್ರ ಹೊಡೆದು ಅದ್ರ ಮೇಲೆ ತಗದು ತಂದು ನನಗೆ ಕುಬಸ ಮಾಡಿ ಹೊಲಸಂದು ಅಂದಿಲ್ಲ. ರಾಮ ಪುರುಷೋತ್ತಮ ಇದ್ದ ಇಲ್ಲ. ಶ್ರೀರಾಮಚಂದ್ರ ಪ್ರಭು ಯಾರ್ರಿ? ಅವತಾರಿ ಪುರುಷ, ಪರಮಾತ್ಮ ಭಗವಾನ್ ವಿಷ್ಣು ಸಾಕ್ಷಾತ. ಆದ್ರೆ ಪರಿಪಲ್ಯಂತ ಅವನು ಹೇಳ್ದ. ಆದ್ರೆ ಕೊನೆಗೆ ಆ ಆದಿಶಕ್ತಿ ಸೀತಾ ತನ್ನ ಹಠ ಬಿಡ್ಲಿಲ್ಲ. ಅದಕ್ಕಾಗಿ ಅವನು ಹೋಗ್ಬೇಕಾಯ್ತು. ಅವರೇ ಎಲ್ಲ ಕೇಳ್ಯಾರಿ, ಹೆಂಡ್ರ ಮಾತಮ್ಮತ್ ನಮ್ದೇನು ಗತಿ, ನಮ್ದು ಯಾವ ಗತಿ? ಅವರೆಲ್ಲ ದೇವತೆಗಳೆಲ್ಲ ಹಂಗೆ ಮಾಡ್ಯಾರ. ನೀವು ಹೇಳ್ತೀನಿ, ಬ್ರಹ್ಮ ವಿಷ್ಣು ಮಹೇಶ್ವರ 3 ಮಂದಿ, ಲಕ್ಷ್ಮೀ ಸರಸ್ವತಿ ಪಾರ್ವತಿ ಮಾತು ಕೇಳಿ ಕೈಲಾಸ ಬಿಟ್ಟು ಎಲ್ಲಿಗೆ ಬಂದರ್ರಿ? ಅತ್ರಿ ಋಷಿ ಆಶ್ರಮಕ್ಕೆ ಬಂದು ಅಂಶೆಯನ್ನು ಪರೀಕ್ಷೆ ಮಾಡಿ ಸಣ್ಣ ಕುಸುಗಳಾಗಿ ತೊಟ್ಲಾಗ ಆಡ್ಲಿಲ್ರಿ. ಅಲ್ಲಿ ಗೊತ್ತದಿಲ್ಲ ಕತಿ? ಗೊತ್ತಿಲ್ಲ ಕತಿ? ಗೊತ್ತಿಲ್ಲ. ಲಕ್ಷ್ಮೀ ಸರಸ್ವತಿ ಪಾರ್ವತಿ 3 ಮಂದಿ ತೆರಿ ಕಟ್ಟಿ ಮನಗದ್ರು. ಯಾಕಂತ ಕೇಳಿದ್ರೆ, ನಾರದ ಒಂದಿನ ಭೂಲೋಕಕ್ಕೆ ಬಂದಿದ್ದ ಭಿಕ್ಷಕತ್ ಹೇಳಿ. ನಾ ಏನ್ ಹೇಳಕತ್ತೀನಿ, ಮೂಲ ಕಥೆ ಯಾವ್ದು ನೆನ್ಪಿಡ್ಬೇಕ್ರೆ.
ಯಾವ್ದು ಹೇಳ್ತೀನಿ? ಅಣ್ಣ ತಮ್ಮದು ಅದನ್ನ ನೆನ್ಪಿಡ್ಬೇಕು. ನಾವು ಎಲ್ಲೇ ಹೋದ್ರೂ ಅಲ್ಲಿ ಬರಬೇಕು. ಕನ್ನಡಿಗೆ ಹೋದ್ರೂ ಕೊಟ್ಟರಿಗೆ ಬರಬೇಕು, ಮುಚ್ಚಳಿಗೆ ಹೋದ್ರೂ ಕೊಟ್ಟರಿಗೆ ಬರಬೇಕು, ರಾವಣಗುಂಡವಾಡಿಗೆ ಹೋದ್ರೂ ಕೊಟ್ಟಲಿಗೆ ಬರಬೇಕು, ಧ್ವಜನಡಿಗೆ ಹೋದ್ರೂ ಕೊಟ್ಟಲಿಗೆ ಬರಬೇಕು, ಕಟ್ಮಾರಿಗೆ ಹೋದ್ರೂ ಕೊಟ್ಟಲಿಗೆ ಬರಬೇಕು, ಎಲ್ಲಿ ಹೋದ್ರೂ ಹೊಳೆ ಕೊಟ್ಟಲಿಗೆ ಬರಬೇಕು. ಇದೊಂದು ಮಾತಲ್ಲಿ ಕೇಳ್ರಿ, ಅಣ್ಣ ತಮ್ಮರ ಕಥೆ ಅದು ನೆನ್ಪಿಡ್ರಿ. ನಾರದ ಒಂದಿನ ಭೌತಿ ಭಿಕ್ಷಾಂದೇಯ ಎಂದ ಅತ್ರಿ ಋಷಿ ಆಶ್ರಮವನ್ನು ನಿಂತು ತಾಯಿ ಅನಸಾದೇವಿ ಕೂತಿದ್ದಳು. ತಾಯಿ ತೊಡಿ ಮೇಲೆ ಅತ್ರಿ ಋಷಿ ಮಡ್ಕೊಂಡಿದ್ದ. ಭಯಂಕರ ನಿದ್ದೆ ಎತ್ತಿತ್ತು. ಅವರೇ ಭಿಕ್ಷಕ್ಕೆ ಬಂದು ಆಶ್ರಮ ನಿಂತಾನ. ಎದ್ದು ಹೋಗಿ ಭಿಕ್ಷೆ ನೀಡಬೇಕು. ಆದ್ರೆ ತೊಡಿ ಮೇಲೆ ಪತಿ ದೇವರ ಮನ್ಕೊಂಡ ನಿದ್ದೆ ಎತ್ತ. ನಿದ್ದೆ ಕೆಲಸದ ಪತಿವತ್ತ ಹಾಳಾಗ್ತದೆ ತಿಳ್ಕೊಂಡು ಹೆಣ್ಮಗಳು ಹಂಗೆ ಕೂತೋದು. ಅವ ಎದ್ದು ಅವ ಭಿಕ್ಷಾಂದೆ ಅಂತೇಳಿ ಬಾಗಲಾಗಿ ನಿಂತಾನ ಬಾಳತನ. ಈಕೆರೆ ಒಳಗಿಂದ ಎದ್ದು ಬರೋಳು, ಅವರೇ ಹೋಗಲ್ಲ. ಒಂದು ಸಲ ಬಿಟ್ಟು 10 ಸಲ ಭೌತಿ ಭಿಕ್ಷಾಂದೆ ಎಂದ ಈ ಹೆಣ್ಮಗಳು ಹೇಳಾಗ್ತಾ ಇರಲಿಲ್ಲ. ಅವಾಗ ಏನಾಯ್ತು ಅಂತ ಕೇಳಿದ್ರೆ ಒಂದು ಗುಂಗಿ ಹುಳ ತಯಾರು ಮಾಡಿ ಬಿಟ್ಟ ನಾರದ. ಆ ಗುಂಗಿ ಹುಳ ಹೋಗಿ ಆ ಅನುಸಯನ ಮೈಯೆಲ್ಲ ಕಡತ್ರಿ. ಒಂದೇ ಸಲ ಕಡಿದ್ರೆ ಸಾಯ್ತದ ಮನುಷ್ಯ. ಮೈಯೆಲ್ಲ ಕಡ್ದಾಗ ಎಲ್ಲೆಲ್ಲಿ ಗುಂಗಿ ಹುಳ ಕಡಿತದ ಅಲ್ಲೆಲ್ಲಿ ಬೆವರು ಬಸದು ನೀರು ತಟ 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 ತೆಳಗ್ ಬೀಳಕತ್ತೋ. ಅತ್ರಿ ಋಷಿ ತೊಡಿ ಮೇಲೆ ಮಾಡ್ಕೊಂಡಿದ್ದಲ್ಲ, ಅವ್ನ ಮೂವತ್ತೆಲ್ಲ ತೊಯ್ದು ಹತ್ರ ಆಯ್ತು. ದೊಡ್ಡ ಕತೆ ಸಂಕ್ಷಿಪ್ತವಾಗಿ ಹೇಳ್ತೀನಿ ನಿಮ್ಗೆ. ಘಟನೆ ಏನಾಯ್ತು ಅಂತ ಕೇಳಿದ್ರ ಅವಾಗ ಅತ್ರಿ ಋಷಿ ಎದ್ರಾಗ ಅನಸೂಯ ದೇವಿ ಮರದಾಗ ಹಿಂಗ ಮರ ತುಂಬಾ ಮುತ್ತ ರತ್ನ ತಗೊಂಡು ಬಂದ್ರಿ ನೀಡ್ಲಕ್ಕ. ತಗೊಂಡು ಬಂದ ಕೂಡಲೇ ಏನಾಯ್ತು ಅಂತ ಕೇಳಿದ್ರ ನಿನ್ ಭಿಕ್ಷಾಕ್ ಬೇಕಂತ ನಾವು ಬ್ರಹ್ಮರ್ಷಿ ಆಗಿರ್ತಕ್ಕಂಥ ನಾರದ ಒಬ್ಬ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರು ಬಂದು ನಿನ್ನ ಆಶ್ರಮ ಮುಂದೆ 3 ತಾಸು ಆಯ್ತು ನಿಂತೀನಿ, ಈಗ ನೀಡ್ಲಕ್ ಬಂದಿದ್ದೀನಿ, ನಿನ್ನ ಭಿಕ್ಷಾಕ್ ಬೇಕಂತಂದ. ಅಕ್ಕೆಂದಳು ಒಬ್ಬ ಪತಿವರ್ತ ಹೆಣ್ಮಗಳು ಪತಿನಾಥ ತೊಡಿ ಮೇಲೆ ಪವಡಿಸಿದ್ದ. ಅವನಿಗೆ ಗಾಢವಾದಂತ ನಿದ್ರೆ ಹತ್ತಿತ್ತ. ಅವನಿಗೆ ಎತ್ತರ ಆಗೋ ತನಕ ನಾ ಕೂತೀನಿ, ಅವನಿಗೆ ಎತ್ತರ ಆದ್ಮೇಲೆ ಭಿಕ್ಷೆ ತಗೊಂಡು ಬಂದೀನಿ, ಇದ್ರಾಗ ಏನ್ ತಪ್ಪೈತಿ ಏನಳು. ಅವಾಗ ಅವ ಈಕಿನ ಭಿಕ್ಷೆ ನಿರಾಕರಿಸಿ ಸಿಟ್ಟಿಗೆದ್ದು ಕೈಲಾಸಕ್ಕೆ ಹೋದ. ಬ್ರಹ್ಮ ವಿಷ್ಣು ಮಹೇಶ್ವರರ 3 ಲೋಕಕ್ಕೆ ಹೋಗಿ 3 ಮಂದಿನ ಅವುಗಳನ್ನು ಕೂಡಿಸ್ದ. ಲಕ್ಷ್ಮಿಗೆ ಸರಸ್ವತಿಗೆ ಪಾರ್ವತಿಗೆ ಕೂಡಿಸಿ ನಾರದ ಹೇಳ್ದ, ನಿಮ್ಮನ್ನು ತೋಡೆ ಬೆಂಕಿ ಹಚ್ಚುದೈತೆನ್ನ, ನಿಮ್ಮನ್ನು 3 ಮಂದಿನ ಒಯ್ದು ಆಕಿನ ಮೂತಿ ಮ್ಯಾಗಿನ ನಿವಾಳಿಸಿ ಹೋಗಿಬೇಕು. ಭೂಮಿ ತೆಲೆಯ ಮೇಲೆ ಎಂಥ ಹೆಣ್ಮಗಳದಂದ್ರೆ ಆಕಿನ ರೂಪ, ಲಾವಣ್ಯ, ಯೌವನ, ಸೌಂದರ್ಯ, ನಿಮ್ಮೆಲ್ಲರನ್ನ ಮೀರಿಸುವಂತ ಸೌಂದರ್ಯ ಮತ್ತು ನಿಮ್ಮನ್ನು 3 ಮಂದಿನ ಮೀರಿಸುವಂತ ಪತಿವತ್ತ ಧರ್ಮ ಅವಳಲ್ಲಿ ಐತಿ. ಆ ಅನುಸಯನ ಮೋತಿ ಮ್ಯಾಗಿನ ನಿಮ್ಮನ್ನು 3 ಮಂದಿನ ನಿವಾಳಿಸಿ ಹೋಗಿಬೇಕಂದೇವ ನಾರದ. ಇವತ್ತು ತಲಿಕಾಡ್ತ್ರಿ ಯಾರ್ದ್ರಿ? ದೇವಿಗಳದು. ಜಗತ್ತಿಗೆ ತಾಯಿಕೆ ಆದಿಶಕ್ತಿ ಅಕಿಂದೆ ಕೇಳಕತ್ತೇವಿ ನಾವು ಚರಿತ್ರೆ. ಲಕ್ಷ್ಮೀ ಸರಸ್ವತಿ ಪಾರ್ವತಿ 3 ಮಂದಿಗೆ ತಲೆ ಕಾಡ್ತೋ. ಭೂಲೋಕದಾಗ ಹಂತಕ್ಕೆದಳಂದ್ರೆ ಆಕಿನ ಪತಿವತ್ತ ಪರೀಕ್ಷೆ ಆಗ್ಲೇಬೇಕಂತೇಳಿ 3 ಮಂದಿ ಮೀಟಿಂಗ್ ಮಾಡಿ ತಲೆ ಕಟ್ಟಿ ಮನ್ಯಾಗ ಮನ್ಕೊಂಡ್ರು ತಮ್ಮ ಲೋಕದಾಗ. ಇವ್ರು 3 ಮಂದಿ ಅಪ್ಪಗಳು ಕರೆಕ್ಟ್ ಟೈಮ್ಗೆ ಅವ್ರ ಮನೆಗೆ ಬಂದ್ರು. ಬರೋದ್ರಾಗ ಅವ್ವ ಇದ್ರಿಗಿದ್ದಳು ಅಂದ್ರೆ ಪರಿಸ್ಥಿತಿ ಚಲೋ ಅದ. ಮತ್ತು ಆಕಿದಾರ ಇರ್ಲಿಲ್ಲ ಅಂದ್ರೆ ಬಂದ್ ಅಂತ ಅಡಿಗೆ ಮನ್ಯಾಗ ಹಣಿಕೆ ಹಾಕ್ತಾನ. ಹಿಂಗೆ ಅಡಿಗೆ ಮನ್ಯಾಗ ಹಣಿಕೆ ಹಾಕ್ತಾನ. ಅಡಿಗೆ ಮನ್ಯಾಗ ಇಲ್ಲಂದ್ರೆ ಈಚಿಗೆ ಬೆಡ್ರೂಮ್ನಾಗ ಹಣಿಕೆ ಹಾಕ್ತಾನ. ಇಚ್ಚಿಗೂ ಇಲ್ಲಂದ್ರೆ ದೇವ್ರ ಕೊನೆಯಾಗ ನೋಡ್ತಾನ. ಎಲ್ಲಗಳು ನಿಮ್ಮ ಅವ್ವ ಅಂತ ಕೇಳಿಲ್ಲ. ಬರೇ ಒಂದಿನ ನಮ್ಮ ಅವ್ವ ಊರಿಗೆ ಹೋದ್ರೆ ನಮ್ಮ ಅಪ್ಪ ಗಂಡ್ರೊಟ್ಟಿ ಹಿಂಗೈತಿ. ಅದಕ್ಕೆ ಪ್ರಪಂಚ ಅಂತಾರೆ. ಇದಕ್ಕೆ ಪ್ರಪಂಚ ಅಂತಾರೆ. ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳು ಬಂದು ಶ್ಲೋಕದಾಗ ನೋಡಿದ್ರು 3 ಮಂದಿ ಇವ್ರು ತಲೆ ಕಟ್ಟಿ ಮಾಡ್ಕೊಂಡಿದ್ರು. ಯಾವಾಗ್ಯದು ಈಗಿಂದ ಡಾಕ್ಟರ್ ಕರ್ತೇವು. ಯಾರಿಗೆ ಡಾಕ್ಟರ? ದೇವಲೋಕದಾಗ ಡಾಕ್ಟರ್ ಯಾರು? ದೇವತೆಗಳ ಡಾಕ್ಟರ್ ಯಾರು? ದೇವತೆಗಳ ಡಾಕ್ಟರ್ ಗೊತ್ತಲ್ಲ? ದೇವತೆಗಳ ಡಾಕ್ಟರ್ ಗೊತ್ತಲ್ಲ? ದವಾಖಾನೆ ಹೋದ ಕೂಡಲೇ ಧನವಂತರ ಅಂತೇಳಿ ಬೋರ್ಡ್ ಹಚ್ಚಿರ್ತಾರ, ಬಂದು ಫೋಟೋ ಹಚ್ಚಿರ್ತಾರ. ನೋಡಿರ್ಲಿಲ್ಲ? ಡಾಕ್ಟರ್ ಅಂತ ಕಡೆ ಹೋಗ್ತಿರ್ಲಿ. ನಿಮ್ಮ ಡಾಕ್ಟರ್ಗಳ ಕಡೆ ನೀವು ಅಲ್ಲಿ ಹೋದ ಕೂಡಲೇ ದವಾಖಾನೆ ಬೇಕಾದ ಡಾಕ್ಟರ್ ಇರಲಿ. ದವಾಖಾನೆ ಹೋದ ಕೂಡಲೇ ಅವನು ಟೇಬಲ್ ಎಲ್ಲದ, ಪೂಜೆ ಮಾಡೋ ಜಾಗ ಎಲ್ಲದ, ಅಲ್ಲಿ ಧನವಂತರ ಅಂತೇಳಿ ಬೋರ್ಡ್ ಒಂದು ಫೋಟೋ ಹಚ್ಚಿರ್ತಾರ ನೋಡಿ. ಧನವಂತರಿದ್ದು ಅವ ದೇವತೆಗಳ ಡಾಕ್ಟರ್ ರೀ. ಆಯುರ್ವೇದ ಟ್ರೀಟ್ಮೆಂಟ್ ಐತೆ ಅಲ್ಲಿ. 14 ಲೋಕದಾಗೆಲ್ಲ ದೇವತೆಗಳಿಗೆ ಡಾಕ್ಟರ್ ಯಾರು ಅಂತ ಕೇಳಿದ್ರೆ ಧನವಂತರಿ. ಈಗಿಂದ ಡಾಕ್ಟರ್ ಕರ್ಕೊಂಡ್ ಬರ್ತಂದ್ರೆ ಇವ್ರು 3 ಮಂದಿ ಅಪ್ಪಗಳು ಕೂಡಿ ಬ್ರಹ್ಮ ವಿಷ್ಣು ಮಹೇಶ್ವರ ನಿಮ್ಮ ಡಾಕ್ಟರ್ ಬೇಕು ಅಂತಂದ್ರು ಅವ್ರು.
ನಿಮ್ಮ ಡಾಕ್ಟರ್ ಔಷಧ ನಮಗೆ ನಡೆಯಲ್ಲ, ನಮ್ಮ ಔಷಧ ಬೇರೆ ಅದ. ಭೂಲಕದಾಗ ಒಬ್ಬಕ್ಕೆ ಯಾವಕ್ಕಿನ ಹೆಣ್ಮಗದತ್ತ ಅತ್ರಿ ಋಷಿ ಅತ್ತ, ಅವ ಋಷಿ ಅತ್ತ ಅನಸೂಯ ಅಂತೇಳಿ ಅವನ ಹ್ಯಾಂಡ್ತತ್ತ. ಅಕ್ಕಿನ ರೂಪ ಲಾವಣ್ಯ ಯೌವನ ಸೌಂದರ್ಯ ಎಲ್ಲ ನಮಗೆ ಮೀರಿಸುವಂಗ ಐತತ್ತ. ಇರ್ಲಿ, ನಾವೇನು ಹೇಳಂದಿಲ್ಲ. ಪತಿವರ್ತಾದಾಗ ಸಹಿತ ನಮ್ಮನ್ನು ಮೀರಿಸುವಂತ ಕೆಲವತ್ತಕ್ಕಿ ಅಕ್ಕಿನ ಪರಿವರ್ತ ನೀವು ಪರೀಕ್ಷೆ ಮಾಡಿ ಬರಬೇಕು. ಅವಾಗ ತೆರಿಗೆ ಕಟ್ಟಿದ್ದರಿಗೆ ಬಿಸ್ ನಮಗೆ ಅಂದ್ರೆ ಇವ್ರು 3 ಮಂದಿ ಅವಾಗ ಆಯ್ತು ಅಂತೇಳಿ ಮಾತು ಕೇಳಬೇಕಾಯ್ತ್ರೆ. ಮಾತು ಕೇಳಿ ದೇವಲೋಕ ಬಿಟ್ಟು ಭೂಲೋಕಕ್ಕೆ ಬಂದ್ರು. ಎಲ್ಲಿತ್ರಿ ಅತ್ರಿ ಋಷಿ ಆಶ್ರಮ? ಅತ್ರಿ ಋಷಿ ಆಶ್ರಮ ಎಲ್ಲಿತ್ರಿ? ಯಲಮದೇವಿ ಗುಡಿ ಎಲ್ಲ ಕೊಟ್ಟಲಿಗೆ ಅಂದ್ರೆ ಇಲ್ಲಿ ಐತಿ ಅಂತ ಹೇಳಿ ಹಿಂಗೊಂದು ಇದು ಸ್ಥಾನ. ಹಂಗ ಅತ್ರಿ ಋಷಿ ಆಶ್ರಮ ಎಲ್ಲಿತ್ತು ಕೂಡ್ಬೇಕಲ್ಲ, ಬರೀ ಇತಿಹಾಸ ಕೇಳೋರು ನಾವು. ಎಲ್ಲಿತ್ತು ಅವ್ರ ಪತ್ತ ಅಡ್ರೆಸ್ ಬೇಕಲ್ಲ. ಶ್ರೀರಾಮಚಂದ್ರ ಪ್ರಭು ಎಲ್ಲಿದ್ರಿ? ಅಯೋಧ್ಯದಾಗಿದ್ದ. ಜನಕ ಮಹಾರಾಜ ಎಲ್ಲಿದ್ದ? ಮಿಥಿಲಾ ಪಟ್ಟಣದಾಗಿದ್ದ. ಕುಬೇರ ಎಲ್ಲಿದ್ದ? ಅಲಕಾವತಿ ಪಟ್ಟಣದಾಗಿದ್ದ. ರಾವಣ ಎಲ್ಲಿದ್ದ? ಲಂಕಾ ಪಟ್ಟಣದೊಳಗಿದ್ದ. ಇತಿಹಾಸ ಹೌದಲ್ಲ? ಇತಿಹಾಸ ಹೌದಲ್ಲ? ಮತ್ತು ಅತ್ರಿ ಋಷಿ ಅನಸೂಯದೇವಿ ಎಲ್ಲಿದ್ರಿ? ಎಲ್ಲಿದ್ರಿ? ಕಾಶಿ ಪಟ್ಟಣ ಹತ್ತಿರ ಕಾಶಿ ವಿಶ್ವನಾಥನ ಸನ್ನಿಧಾನದೊಳಗ ಕಾಶಿ ಪಟ್ಟಣದ ಹತ್ತಿರ ಸುಚೀಂದ್ರ ಅಂತ ಹೇಳಿ ಒಂದು ಸಣ್ಣ ಹಳ್ಳಿ. ಆ ಹಳ್ಳಿ ಒಳಗ ಅತ್ರಿ ಋಷಿ ಅನಸೂಯದೇವಿ ಇದ್ರು. ಅಡಿವೆಗಳೊಳಗೆ ಒಂದು ಗುಂಪ ಹಾಕೊಂಡು ಮೈ ಮೇಲೆ ನಾರು ಬಟ್ಟೆಯನ್ನು ತಗೊಂಡು ಗಡ್ಡೆ ಗೆಣಸುಗಳನ್ನು ತಿಂದು ಜಪ ತಪ ಯೋಗ ಧ್ಯಾನ ಮಾಡಿ ಋಷಿ ಜೀವನ ಮಾಡ್ತಿದ್ರು. ಅವಳಂತ ಪತಿವರ್ತ ಹೆಣ್ಮಗಳೇ ಭೂಮಿ ತೆಲುಗಲ್ಲ. ಸುಚಿಂದ ಗ್ರಾಮಕ್ಕೆ ಬಂದು ಅತ್ರಿ ಋಷಿ ಆಶ್ರಮ ಮುಂದೆ 3 ಮಂದಿ ನಿತ್ತರಿ ಜೋಗಿ ಜಂಗಮರಾಗಿ ಬಹುತಿ ಭಿಕ್ಷಾಂದೇವಿ ಅಂದ್ರು. ಭಿಕ್ಷಾ ನೀಡಕ್ಕಂತೇಳಿ ಮರ ತುಂಬ ಮುತ್ತ ರಕ್ತ ತಗೊಂಡು ಅನಸೂಯದೇವಿ ಬಂದಾಳ. ಇಲ್ಲವ ನಾವು 7 ದಿನ ಉಪವಾಸ ತಿರುಗಾಡಿದೇವೆ. ಕಿಲಾಟ ಪ್ರಮಾಣದಾಗ ಯಾರು ಒಂದು ತುತ್ತು ಅನ್ನ ಕೊಟ್ಟಿಲ್ಲ ನಮಗ. ಒಂದು ತುತ್ತು ಅನ್ನ ಕೊಟ್ಟಿಲ್ಲ ಯಾರು ನಮಗ. ಅಡಿಗೆ ಮಾಡಿ ಊಟಕ್ಕೆ ನೀಡು ಅಂದ್ರು. ಬರಿಪ ಅಂತ ಒಳಗೆ ಕಾಲಿಗೆ ನೀರು ಹಾಕಿ ಒಳಗೆ ಕರ್ಕೊಂಡ್ರು. ಮಹಾತ್ಮರ ಮನೆಗೆ ಬಂದಾಗ, ಶರಣರು ಸಂತರು ಮನೆಗೆ ಬಂದಾಗ ಏನ್ ಮಾಡ್ಬೇಕು ಅಂದ್ರೆ ಪದ್ಧತಿ ಹೇಳ್ಯಾರ ಮಹಾತ್ಮರು. ಹೆಂಗ ಅಂತ ಕೇಳಿದ್ರ, ಸ್ವಲ್ಪ ತಡ್ಕೋ, ಗುರುತು ಹಿಡ್ಕೋ, ಮಾಡಿದ ಕರ್ಮೆಲ್ಲ ಕಳ್ಕೋ, ಅನಾದಿ ಅಜ್ಞಾನ ತೊಳ್ಕೋ, ಗುರು ಬರ್ತಾನ ಲಘು ಬೇಗಿ ನೀನಿಲ್ಲವ್ವ ಬಾಗಿಲಿಗೆ. ಅವ್ರು ಹೇಳ್ಯಾರ. ನಮ್ಮ ಕಂಪನಿ ಗುರುಗಳು ಬರೋಣ ಬಾಗಿಲ ಮುಚ್ಕೊಳ್ತಾವ. ಗುರುಗಳು ಬರೋಣ ಬಾಗಿಲ ಮುಚ್ಕೊಳ್ತಾವ. ಹೇಳಂದ್ರೆ ಊರ ಹೆಸರ ಅವ್ರ ಹೆಸರ ಎಲ್ಲಾನು ಹೇಳ್ತೀನಿ ನಾ. ಬ್ಯಾಡ ಇರ್ಲಿ, ಇಂಥ ಕಂಪನಿ ಅದಾವ ಜಗತ್ತಿನೊಳಗೆ. ಕಲಿಯುಗ ಇದು. ಗುರು ಬರ್ತಾನ ಲಘು ಬೇಗಿ ನಿಲ್ಲವ್ವ ಬಾಗಿಲಿಗೆ, ಆರತಿ ಮಾಡವ್ವ ಗುರುವಿಗೆ, ಪಾದ ಪೂಜೆಯ ಮಾಡಿ ಆರತಿ ಮಾಡವ್ವ ಗುರುವಿಗೆ. ಗುರುಗಳು ಬರ್ತಾರ ಪಂಚಾರತಿ ಹಚ್ಕೊಂಡು ಕೊಡ ತುಂಬಿಕೊಂಡು ಬಾಗಿಲಿಗೆ ನಿಂದಿರ್ಬೇಕು. ಇದು ಧರ್ಮದ. ಇದಕ್ಕೆ ಧರ್ಮದಾರ. ಅಧರ್ಮ ಅಂದ್ರೆ ಏನಂತ ಕೇಳಿದ್ರೆ, ಇದ್ಯಾಕೆ ಕೇಳ್ಬೇಕು? ಅದು ಏನಾರ ಕೊಟ್ಟಿದ್ದೆ ಅವನಿಗೆ ಕೂಡುದಿದ್ರ ಅಲ್ಲಿ ಮ್ಯಾಲ ಡಬ್ಬೆ ಚಿಲ್ಲದ 50 ರೂಪಾಯಿ ಅದ್ರ ಅಟ್ಟೆ ತೆಗೆದು ಕೂಡ ಅವ್ನಿಗೆ ಪಾಚೆ ಲೋಟದ ಕೊಟ್ಟಿ ವರ್ಷ ಕತ್ತಿ ಕಡ್ದು ದಾಳಂಬ್ರಿ ಔಷಧ ಹೊಡೆದು ದಾಳಂಬ್ರಿ ಕಳಿಸಿ ರೊಕ್ಕ ತಂದು ಮನೆಯಾಗ ಇಟ್ಟು ಅವನಿಗೆ ಕೊಡ್ಲಕ್ಕೆ ತಂದು ಇಟ್ಟಿಲ್ಲ. ಅಲ್ಲಿ ಮ್ಯಾಲ ಚಿಲ್ಲರದ 50 ರೂಪಾಯಿ ಕೊಡೋ. ಅದು 50 ರೂಪಾಯಿ ತಗೊಳ್ಳೋ ಹೋಗ್ತಾನೆ. ಕರೆ ಮರ್ದು ಸಲ 50,000 ವಯದಲ್ಲಿ ಎಲ್ಲಿ ಹೋಗ್ಬೇಕಾಗ್ತದ? ಎಲ್ಲಿ ಹೋಗ್ಬೇಕು? ದಂಡ ಕೊಡ್ಲಕ್ಕೆ ಹೋಗ್ಬೇಕಾಗ್ತದೆ. ಹಿಂಗೈತಿ ಧರ್ಮ ಅಲ್ಲ. ಅದಕ್ಕಾಗಿ ಮಹಾತ್ಮರು ಹೇಳ್ಯಾರ, ದಂಡ ಕೊಡ್ಬೇಡಪ್ಪ, ದಾನ ಮಾಡು. ಕೋರ್ಟ್, ಕಚೇರಿ, ಪೊಲೀಸ್ ಸ್ಟೇಷನ್, ದವಾಖಾನಿ, ಮೆಡಿಕಲ್ ಆ ಕಡೆ ದಂಡ ಕೊಡ್ಲಿಕ್ಕೆ ಹೋಗ್ಬೇಡ. ಸುಮ್ಮನೆ ದಾನ ಮಾಡು. ಆಮೇಲೆ ಇನ್ನೊಂದು ಮಾತು ಬಹಳ ಚಲೋ ಹೇಳ್ಯಾರ. ಹೆಂಡ ಕುಡಿಬೇಡಪ್ಪ, ಹೆಂಡ ಕುಡ್ದಟ್ಟು ಹಾಲು ಕುಡಿ. ಹೆಂಡ ಕುಡ್ದಟ್ಟು ಹಾಲು ಕುಡಿದ್ರೆ ನನ್ನಂಗೆ ಪೈಲ್ವಾನ ಆಗ್ತಿದ್ದೆ, ದಂಡ ಕೊಟ್ಟಟ್ಟು ದಾನ ಮಾಡಿದ್ರೆ ಕಲಿಯುಗದಾಗ ಕರ್ಣ ಅನ್ನಿಸ್ಕೊತಿದ್ದೆ ಅಂತ ಮಹಾತ್ಮರು ಹೇಳ್ಯಾರ. ನಾ ಹೇಳತ್ತಿಲ್ಲ. ಏನಾಯ್ತು? ತಾಯಿ ಆ 3 ಮಂದಿಗೆ ಸಾಧುರ ರೂಪದಾಗ ಬಂದಿರತಕ್ಕಂಥ ಬ್ರಹ್ಮ ವಿಷ್ಣು ಮಹೇಶ್ವರ ಅನಸೂಯ ಪಾದಿಗೆ ನೀರಕ್ಕೆ ಕರ್ಕೊಂಡು ಒಳಗೊಯ್ದಳು. ಒಳಗೊಯ್ದು ಕುಂಡ್ರಿಸಿ ಬರ ಆಗಿಂದಾಗ ಜಾಮ್ ಜಳಕ ಮಾಡಿ ಮೈ ಮೇಲೆ ಮಡಿ ಬಿಟ್ಟು ನೇಮ ನಿಷ್ಠೆಯಿಂದ ಮೀಸಲು ಅಡಿಗೆ ತಯಾರು ಮಾಡಿ ಊಟಕ್ಕೆ ನೀಡಕತ್ತಳು. ಅವಾಗ ಅವ್ರಂದ್ರು, ಹಿಂಗೆ ನೀಡಿದ್ರೆ ನೋಡಂಗಿಲ್ಲ, ಮತ್ತೆ ಹೆಂಗೆ ನೀಡಬೇಕು? ನಿನ್ನ ತಾಯಿ ಗರ್ಭದೊಳಗಿಂದ ಬರುವಾಗ ಹೆಂಗೆ ಬಂದಿದೆಲ್ಲ ದಿಟ್ಟ ದಿಗಂಬರಾಗಿ ಮೈ ಮೇಲೆ ಒಂದು ತುಂಡು ಬಟ್ಟೆ ಇರಬಾರ್ದು, ಹಂಗೆ ಊಟಕ್ಕೆ ನೀಡಿದ್ರೆ ನಾವು ಉಣವರು, ಇಲ್ಲಾಂದ್ರೆ ಹೊಂಟೇವ. ಮನೆಗೆ ಬಂದಂತ ಆತ್ಮರ ಮನಸ್ಲಾದ ಕಳ್ಸರ ಪಾಪ ತಂಗಿಲ್ಲ.
ಆಶ್ರಮ ತನಕ ಬಂದಾರ 3 ಮಂದಿ ಸಾಧುರು. ಅವಾಗ ಇವ್ರು ಹೆಂಗ ಕಂಡೀಷನ್ ಹೆಂಗ್ ಕರಾರ ಮಾಡಿದೊಳಗ ಆ ದೇವಿ ಅಂದಳು, ಬಹುಶಃ ಇವ್ರು ಯಾರು ಸಾಧುರು ಅಲ್ಲ, ಇವ್ರು ಜಂಗಮರ ಅಲ್ಲ, ಸಾಕ್ಷಾತ್ ಇವ್ರು ಬ್ರಹ್ಮ ವಿಷ್ಣು ಮಹೇಶ್ವರರೇ ಬಂದಾರ ಅಂತೇಳಿ ಜ್ಞಾನ ದೃಷ್ಟಿಯಿಂದ ನೋಡಿದಳು. ಇವ್ರಿಗೆ ಬುದ್ಧಿ ಕಲಿಸ್ಬೇಕಂತೇಳಿ ಒಳಗೆ ಮನ್ಯಾಗ ಹೋದಳು. ಆಶ್ರಮದಾಗ ಒಳಗೆ ಹೋಗಿ ಪತಿ ಪಾದ ಪೂಜೆ ಮಾಡಿ ಪಾದೋದಕ ತೀರ್ಥ ತಗೊಂಡು ಹೊರಗೆ ಬಂದಳು. ಬಂದ ಅವ್ರು 3 ಮಂದಿ ಮೇಲೆ ಹೊಡೆದೊಳತ್ತ. ಬ್ರಹ್ಮ 9 ತಿಂಗಳ ಕೂಸ, ವಿಷ್ಣು 6 ತಿಂಗಳ ಕೂಸ, ಮಹೇಶ್ವರ 3 ತಿಂಗಳ ಕೂಸ, 3 ಮಂದಿ ಸಣ್ಣ ಸಣ್ಣ ಕೂಸುಗಳಾಗಿ ಟ್ಯಾಮ್ಯಾ ಟ್ಯಾಮ್ಯಾ ಅಲ್ಲ ಯಾರು ಒಂದು ಮಗನಾಗಿದ್ದು ಸುಮ್ಮಳೆ ಸೋರ್ಲಕತ್ತಿತ್ತು, ಒಂದರಾಗಿದ್ದು ಬಾಯಾಗಿನ ಪಿಚ್ಚೆ ಬಾಯಾಗಿನ ಜೊಲ್ಲೆ ಸೋರ್ಲಕತ್ತಿತ್ತು, ಒಂದೊಂದು ಕಣ್ಣಾಗಿನ ಪಿಚ್ಚೆ ಸೋರ್ಲಕತ್ತಿತ್ತು, ಒಂದು 2 ಇಸಿ ಮಾಡಕತ್ತಿತ್ತು, ಒಂದು ಮಾಡಕತ್ತಿತ್ತು. ಹೀಗೆ ಅವಸ್ಥೆ ನಡೀತಪ್ಪ. ತಾಯಿ ಆದಿಶಕ್ತಿ ರೇಖಿ ಗಂಟಲು ಗರ್ತಿ ಪತಿವ್ರತ ಹೆಣ್ಮಗಳು ಅನಸಾದೇವಿ ಬರಾಬರ ಆಗ್ತದೆ. 3 ಮಂದಿ ಕೊಂಡಿ ತೊಳೆದು ಸ್ವಚ್ಛ ಮಾಡಿ ಚಲೋ ಅರಿವಿ ಉಡಿಸಿ ಸುನೋ ಮೋತಿ ಸುನೋ ಪೌಡ್ರ್ ಹಚ್ಚಿ ಅದು ಗೊತ್ತಿರಲಿ. ಸುನೋ ಪೌಡ್ರ್ ಯಾವ ನಮ್ಮ ಹೋಗೋಳೆ ನೀ ಅನಸ್ತೇ ಸುಣ್ಣ ಪೌಡ್ರ್ ಮೋತಿಗೆ ಹಚ್ಕೋತಿರ್ಲೆ. ಅದು ಎದರಲ್ಲಿ ತಯಾರಾಗ್ತದೆ, ಎಲ್ಲಿ ತಯಾರಾಗ್ತದೆ ವಿಚಾರ ಮಾಡಿ. ಅದು ಎದರಲ್ಲಿ ತಯಾರಾಗ್ತದೆ, ಎಲ್ಲಿ ತಯಾರಾಗ್ತದೆ ವಿಚಾರ ಮಾಡಿ ಹಚ್ಕೋರಿ. ಯಾವ ನಿಮ್ಮ ರೊಕ್ಕ ನಿಮ್ಮದು, ನಾವು ಬೇಡ ಅನ್ನಂಗಿಲ್ಲ, ಒಟ್ಟ ಆಣೆ ಹಾಕಂಗಿಲ್ಲ. ಸತ್ಯ ಕೈ ಎತ್ತಿ ಹೇಳ್ತೀನಿ, ನಿಮ್ಗೆ ಯಾರಿಗೆ ಆಣೆ ಹಾಕಂಗಿಲ್ಲ. ಹಚ್ಕೋರಿ, ಸುನೋ ಪೌಡರ್ ಹಚ್ಕೋರಿ, ಬೇಡ ಅನ್ನಂಗಿಲ್ಲ. ಅದು ಎಲ್ಲಿ ತಯಾರಾಗ್ತದೆ, ಎದರಲ್ಲಿ ತಯಾರಾಗ್ತದೆ, ಹೆಂಗೆ ತಯಾರಾಗ್ತದೆ ಅದ್ರ ಬಗ್ಗೆ ತಿಳ್ಕೊಂಡು ಹಚ್ಕೋರಿ. ಹೌದಿಲ್ಲ ಭಾಳ ಮಂದಿ ಅದ್ರ ಮೇಲೆ ಇಟ್ಟಾರ್ರಿ. ಲಕ್ಷ ಕೊಟ್ಟಿರಿ ಈ ಕಡೆ ಬರ್ರಿ, ನನ್ನ ಕಡೆ ಅವ್ರ ಕಡೆ ಹೋಗ್ಬೇಡಿ, ಬರೋವ್ರ ಕಡೆ ಹೋಗ್ಬೇಡಿ. ನೀವು ನನ್ನ ಕಡೆ ಇರ್ರಿ. ನೀವು ಎಲ್ಲಿರ್ಬೇಕು ಈ ಕಡೆ. ಈ ಲಕ್ಷ ಇಲ್ಲಿತ್ತಂದ್ರೆ ನಾ ಯಾರು ಹೇಳ್ತೀನಿ ನಿಮ್ಗೆ ತಿಳಿತೈತಿ. ನಾ ಹೇಳ್ತೀನಿ ಸುನೋ ಪೌಡರ್ ಬಗ್ಗೆ. ಇದ್ರ ಬಿಟ್ಟು ಇನ್ನೊಂದು ಹೇಳೇವ ನಮ್ಮ ಮಗಳಿಗೆ ಮುತ್ತೈದೆಯವ್ರ ತಾಯಂದಿರು ನಿಮ್ಗೆಲ್ಲರಿಗೆ ಕೈ ಜೋಡಿಸಿ ಒಂದು ಮಾತು ಕೇಳ್ತೀನಿ. ಕುಕ್ಮ ಹಚ್ಕೊಳ್ಳೋದು ಬಿಟ್ಟು ಹಣಿ ಮಾಡಿ ಟಿಕಳ ಹಚ್ಕೊಂಡಿರ್ಲಿ. ನಮ್ಮ ಮಗಳೇ ಟಿಕಳ ಎದರಲ್ಲೇ ತಯಾರಾಗ್ತದೆ, ಎದರಲ್ಲಿ ತಯಾರಾಗ್ತದೆ ಹೇಳ್ರಿ. ನಾಳೆ ಪುರಾಣಕ್ಕೆ ಬರೋ ಮುಂದೆ ನಾ ಕಮಿಟಿ ಅವ್ರಿಗೆ ಹೇಳಿ ಎಲ್ಲರಿಗೂ ಒಂದೊಂದು 10 ಡೇ ಟಿಕಳ ತರಿಸ್ಕೊಟ್ಬಿಡ್ತೀನಿ. ಎದರಲ್ಲ ತಯಾರಾಗ್ತದೆ ಹೇಳಿದ್ರೆ ಅಂದ್ರೆ ನೀವೇ ರೇಣುಕಾದೇವಿ ಅಂತ ನಿಮ್ಗೆ ಎಲ್ಲರ ಪಾದಿಗೆ ನಮಸ್ಕಾರ ಮಾಡ್ತೀನಿ. ಅದ್ರ ಬಗ್ಗೆ ಗೊತ್ತಿಲ್ಲ ಯಾಕೆ ಹಚ್ಕೋತಾರೆ ಅಡ್ದಗಳು. ಅದನ್ನು ಕಾಮ ಕುಕ್ಮ ಹಚ್ಕೊಂಡು ಮುತ್ತೈದಾಗಿ ಚಂದಾಗಿ ಮ್ಯಾಣ ಹಚ್ಕೊಂಡು ಕುಕ್ಮ ಹಚ್ಕೊಂಡು ದೊಡ್ಡದ್ರ ಹಚ್ಕೊಂಡು ಸಣ್ಣದ್ರ ಹಚ್ಕೊಂಡು. ನಮ್ಮ ಅವ್ವಗಳು ಹಿರಿಯರೊಳಗೆ ಅದಾರ ನೋಡ್ರಿ, ಇಲ್ಲಿ ಕುಕ್ಮ ಹಚ್ಕೊಂಡವ್ರು ಅವ್ವಗಳು ಅದಾರ ನೋಡ್ರಿ. ಅವ್ರ ಹಣಿ ನೋಡ್ರಿ, ನಿಮ್ಮ ಹಣಿ ನೋಡ್ರಿ. ಈ ಕಳ ಎದರಲ್ಲ ತಯಾರಾಗ್ತದೆ ಹೇಳಿದ್ನಂದ್ರೆ ಬಿಡ್ತೀರಿ ನಾಳೆ ಹಿಡಿದು ಹತ್ಕೊಳ್ಳೋದು. ಹೇಳಿದ್ನಂದ್ರೆ ಬಿಡ್ತೀರಿ ನಾಳೆ ಹಿಡಿದು ಟಿಕ ಹತ್ಕೊಳ್ಬಿಟ್ಟು ಕುಕ್ಮ ಹತ್ಕೋತೀರಿ. ಹೌದಿಲ್ಲ ಮತ್ತೆ ಸುಮ್ಮನೆ ಗೊತ್ತಿಲ್ಲ ಕೂನಿಲ್ಲ ಯಾನಾರು ತಂದು ಎಲ್ಲರೂ ಹಚ್ಕೊಂಡು ಯಾನಾರೇ ಮಾಡುದ. ನಾನು ನಿಮ್ಗೆ ಕೇಳತ್ತೀನಿ, ನಮ್ಮ ಮಗಳು ನೀವು ನಿಮ್ಮ ಮಗ ಹಾಕಿ ಕೇಳಕತ್ತೀನಿ. ಟಿಕಳ ಅದಲ್ಲೇ ತಯಾರಾಗ್ತದೆ ನಾ ಹೇಳ್ತೀನಿ, ಹಚ್ಕೊಳ್ಳೋದು ಬಿಡ್ತೀರಿ ನಾಳೆ ಹಿಡ್ಕೊಂಡು. ನೀವು ಹಚ್ಕೊಳ್ಳೋದು ಬಿಡ್ತೇವೆ ಬಿಡಿಸ್ತೇವರಿಗೆ ನಾವರಿಗೆ ಎಷ್ಟು ಮಜಾ ಅದ ನೋಡ್ರಿ. ಅಂದ್ರೆ ಅವನ ಮಪ್ಪಗೆ ನಮ್ಮ ಅವನ ಬಗ್ಗೆ ಅಷ್ಟು ಕಾಳಜಿ ಇರಬೇಕು ಬೇಡಂದಿಲ್ಲ. ಸತಿಪತಿಗಳಲ್ಲಿ ಒಂದಾದ ಭಕ್ತಿ ಹಿತವಾಗಿ ಇಪ್ಪುದು ಶಿವನ್ಗೆ, ಸತಿಪತಿಗಳಲ್ಲಿ ಒಂದಾಗದ ಭಕ್ತಿ ಅಮೃತದಲ್ಲಿ ವಿಷಯ ಭರಿಸಿದಂತೆ ಕಾಣ ರಾಮನಾಥ ಅಂತ ದೇವರ ದಾಸಿಯವರು ಒಂದು ಪವಿತ್ರವಾಗಿರ್ತಕ್ಕಂಥ ಮಾತು ಹೇಳ್ಯಾರ. ಗಂಡನ ಮಾತು ಕೇಳ್ಬೇಕು, ಹೆಂಡತಿ ಮಾತು ಗಂಡ ಕೇಳ್ಬೇಕು. ಇಲ್ಲಂದ್ರ ಒಂದು ಮನ್ಯಾಗ ಅಂದತ್ತು ಯಾರಿಗ್ರಿ ಹೆಂಡತಿಗೆ ಅನ್ಬೇಕ್ರಿ, ಮಾಡ್ಕೊಂಡು ಹೆಂಡತಿಗೆ. ಮತ್ತೆ ಹಾದಿ ಹೋಗೋರಿಗೆ ಯಾರಿಗೆ ಅಂದ್ರೆ ಹೊಡಿತಾರ ಅವ್ರು ಬಾಯ್ ಪುರಾಣ ಕೇಳಿ ಹೋಗಿ ಎಲ್ಲರೂ ಯಾನ ಮಾಡ್ರಿ ಅದಲ್ಲ. ಮನ್ಯಾಗ ನಿಮ್ಮ ದೇವಿ ಅನ್ನೋದಲ್ಲ, ನಿಮ್ಮ ಮಾಲಕ್ಕೆ ಅನ್ನೋದಲ್ಲ ದೇವಿ ಅಷ್ಟಿಗೆ ಅಂದ್ರೆ ಅನ್ಕೋತಾಳ. ಮತ್ತವ್ರಿಗೆ ಎಂದಿರ ಮತ್ತೆ ಹಾದಿ ಹೋಗೋರಿಗೆ ಅವ್ವ ಅನ್ನೋದು. ಕಣ್ಣಿರ್ತಕ್ಕಂಥ ಪ್ರತಿಯೊಂದು ಹೆಣ್ಣಿನ ತಾಯಿ ರೂಪದೊಳಗೆ ನೋಡೋದು. ನಿನ್ನ ಸ್ವಸ್ತ್ರೀ ಏನಲ್ಲ ಆಕೆ ಒಬ್ಬಕ್ಕಿಗೆ ದೇವಿ ಅನ್ನೋದು. ಬರೇ ಜನ ಏನಂದ್ರಿ ಮತ್ತೆ ಇದು ನೀತಿಯೊಳಗೆ ಬರ್ದಾರ. ನಾ ಹೇಳತ್ತಿಲ್ಲ, ನೀತಿಯೊಳಗೆ ಹೇಳ್ಯಾರ. ಇರ್ಲಿ ಏನು ಕೇಳಿದ್ರೆ ನೀವೇನು ಹಚ್ಕೋತಿರ್ಲಿಲ್ಲ, ಕುಕ್ಮ ಹಚ್ಕೊಂಡು ಟಿಕ ಹಚ್ಕೋತಿರ್ಲಿಲ್ಲ. ಟಿಕ ಎದರಲ್ಲೇ ತಯಾರಾಗ್ತದೆ ಕೇಳಿದ್ರೆ ಹಂದಿ ತೊಗಲ್ಲೇ ತಯಾರಾಗ್ತೈತಿ.
ಸುಳ್ಳಲ್ಲ. ನೀವು ಸುಳ್ಳು ಅಂದ್ರೆ ಅದ್ರ ದೇವಿ ಪುರಾಣ ಮುಗಿದು ಒಂದು ಗಾಡಿ ಮಾಡೋದು, ಚಿಕ್ಕಳ ತಯಾರಾಗೋ ಕಂಪ್ನಿ ಕರ್ಕೊಂಡು ಹೋಗಿ ನಿಮ್ಗೆಲ್ಲ ತೋರಿಸಿ ಅದು ಎದನ್ನ ತಯಾರಾಗ್ತದೆ ಹೆಂಗೆ ತಯಾರಾಗ್ತದೆ ತೋರಿಸ್ತೀನಿ, ಅವಾಗ ಬಿಡ್ತೀರಿ? ಸತ್ರು ಬಿಡಂಗಿಲ್ಲ ಎಪ್ಪ ಆತಾರ ಅವರು. ನಮ್ಮ ರೊಕ್ಕ ನಾವು ಹಚ್ಕೊಳ್ಳೋರು. ಈಗ ಇಲ್ಲಿ ತನಕ ಯಾವ ಇದನ್ನ ಹೇಳಿದ್ದಿಲ್ಲ ಇಂತ ಅದು ಮತ್ತೆ ಯಾವ ಒಂದು ಹೊಸದು ಹೇಳಕತ್ತ ಬೇಡ್ರಿ. ಇದ್ದಂಗೆ ಹೇಳಿದ್ದೇವ ಹತ್ಕೋರೇ ಬಿಡ್ರೇ ನೀವು ಬಿಟ್ಟಿದ್ದು. ಕುಂಕುಮ ಅಂದ್ರೆ ಅದು ಸೌಭಾಗ್ಯ. ಕುಂಕುಮ ಅಂದ್ರೆ ಸೌಭಾಗ್ಯ. ಏನ್ ಅಂತ ಕೇಳಿದ್ರೆ, ತಾಳಿ ಬಾಳಂತ ಕೊನೆವರೆಗೆ ತಾಳಿ ಕಟ್ಟಾರ ಕೊರಳಿಗೆ, ಕೈಯೊಳಗ ಬಳಿಗಳು ಹಸರು ಬಳಿ ಹಾಕಿ ಕೊಳ್ಳ ತಾಳಿ ಕಟ್ಟಾನ. ಯಾಕೆ ಕಟ್ಟಾನ? ಅಪ್ಪ ಕಟ್ಟಾನ. ನಮ್ಮ ಅಪ್ಪ ಕಟ್ಟಾನ ಅವಾಗ. ಮೂಗಿನಾಗ ಮೂಗ ಬಟ್ಟ, ಹಣಿಮ್ಯಾಗ ಕುಂಕುಮ ಇಟ್ಟ, ಕಾಲೊಳಗ ಹಾಕಿ ಕಾಲುಂಗರ. ಏನ್ರಿ ಇವು 5 ಮುತ್ತುಗಳು. 5 ಮುತ್ತಿನ ಅರ್ಥ ತಂಗಿ ತಿರುಗ ಬ್ಯಾಡ ಮರ್ತ. 5 ಮುತ್ತಿನ ಅರ್ಥ ತಂಗಿ ತಿರುಗ ಬ್ಯಾಡ ಮರ್ತ. ತರಬೇಕೈ ಹಸರ ತಂಗಿ ಇರುತನ ಉಸಿರ, ಹುಟ್ಟಿ ದೂರ ಬಿಟ್ಟಿದಿ ಕೊಟ್ಟಲಿ ನೀನು ನಡೆದೀದಿ. ಹುಟ್ಟಿ ದೂರ ಬಿಟ್ಟಿದಿ ಕೊಟ್ಟಲಿ ನೀನು ನಡೆದೀದಿ. ತರಬೇಕೈ ಹಸರ ತಂಗಿ ಇರುತನ ಉಸಿರ ಅಂತ ಒಬ್ರು ಮಹಾತ್ಮರು ಹೇಳ್ಯಾರ. ನಾ ಏನು ಹೇಳಕತ್ತಿಲ್ಲ, ತಿಳ್ಕೊಂಡು ನಡ್ಕೊಳ್ಳೋದು ನಮ್ಮ ಕೈಯಾಗದ. ಇಲ್ಲಿ ನಾವು ಎಲ್ಲಿದ್ದೇವ್ರಿ? ಬ್ರಹ್ಮ ವಿಷ್ಣು ಮಹೇಶ್ವರ ಮೂರ್ತಿಗಳ ಕೂಸಾಗಿ ಅನುಸಯನ ಆಶ್ರಮದೊಳಗೆ ಆಡಕತ್ತರು. ಅವಕ್ಕೆಲ್ಲ ಸ್ವಚ್ಛ ಮಾಡಿ ತೊಳೆದು ಅವಕ್ಕೆಲ್ಲ ತಾಯಿ ತೊಡಿ ಮೇಲೆ ತಗೊಂಡು ಮಂದ್ಯಾಗ ಪುತ್ರ ಸೆರಗ ಮಾಡಿ ಮಗನಿಗೆ ಕುಡಿಸಾಳ ಮಲಿ ಅಂತ ಸದ್ಗುರು ಮಲ್ಗೊಂಡೇಶ್ವರ ಕಡೆ ಬರೀತಾರೆ ತಾಯಿ ಬಗ್ಗೆ. ಆ ತಾಯಿ ಅನಸಾದೇವಿ 3 ಕುಸುಗಳಿಗೆ ತೊಡಿ ಮೇಲೆ ಹಾಕೊಂಡು ಸೆರಗ ಮರಿ ಮಾಡಿ ತನ್ನ ಎದೆಯ ಹಾಲನ್ನು ಅಮೃತವನ್ನು ಅವ್ರಿಗೆ ಉಣಿಸಿ ತೊಟ್ಟಲ್ದಾಗ ಹಾಕಿ ಜೋಗಳ ಹಾಡಕತ್ತರು. 3 ಮಂದಿ ಮನ್ಕೊಂಡ್ರು ನಿಂತು ಹತ್ತವ್ರಿ. ಅವು ಹಾದಿ ಕಾಯ್ಕತ್ತವ್ರಿ ಕೈಲಾಸ್ದಾಗ. ಫಾದರ್ ಬರ್ಲಿಲ್ಲ 14 ಲೋಕೆಲ್ಲ ಹುಡುಕ್ಯಾಡಿದ್ರು ಎಲ್ಲಿ. ನಾರದ ಹೇಳ್ದ ಹೋಗಿ ಮತ್ತ ನಾವು ಮಾಡೋದೊಂದಾಯ್ತು, ಅದು ಆಗೋದೊಂದಾಯ್ತು. ಅವು ನಿಮ್ಮ 3 ಗಂಡ್ರು ಹೋಗಿ ಅಲ್ಲಿ ಅನಸೂಯ ದೇವಿ ಮನ್ಯಾಗ ಆಶ್ರಮದಾಗ ಸಣ್ಣ ಕುಸ್ಕೊಳಾಗಿ ತೊಟ್ಲಾಗ ಮನ್ಕೊಂಡು ಅವ್ರು ನಿಂತು ಹತ್ತಿ ಅಂತ ಹೇಳೋ. ಹೆಂಗ್ ಮಾಡೋದು ನಾರದಂದ್ರು? ಹೆಂಗ್ ಮಾಡೋದಂದ್ರೆ ಅವ್ರನ್ನ ಬಿಡಿಸ್ಕೊಂಡು ಬರ್ಬೇಕಾದ್ರೆ ನೀವೇ ಹೋಗ್ಬೇಕಾಗ್ತದ. ನಾವು ದೇವಲೋಕದಿಂದ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಸುಚೀಂದ್ರ ಗ್ರಾಮಕ್ಕೆ ಅತ್ರಿ ಋಷಿ ಆಶ್ರಮಕ್ಕೆ ಬಂದು, ತಾಯಿ ಯವ್ವ ನೀ ಹೆಚ್ಚಿನಕ್ಕಿದೆ ಜಗತ್ತಿನೊಳಗ, ನಿನ್ನ ಪತಿವರ್ತ ಹೆಚ್ಚಿಂದೈತಿ ಜಗತ್ತಿನೊಳಗ, ನಿನ್ನ ಸಮಾನ ನಾವು ಇಲ್ಲವಾ, ನಿನ್ನ ಶಕ್ತಿ ನಮ್ಮಲ್ಲಿ ಇಲ್ಲ, ನಮ್ಮ ಗಂಡನ ಕಳಿಸ್ಕೊಡು ಕರ್ಕೊಂಡು ಹೋಗ್ತೇವೆ ನಮ್ಮ ಲೋಕಕ್ಕಂದ್ರು. ಅನುಸಾದೇವಿ ಹೇಳ್ತಾಳ, ನಿಮ್ಮ ಗಂಡ್ರಲ್ಲಿ ಹೋಗಿಲ್ಲ ತೊಟ್ಟಲ್ದಾಗ ಅನ್ಕೊಂಡಾರ, ನಿಮ್ಮ ಗಂಡ್ರನ್ನ ನೀವು ತಗೊಂಡು ಹೋರಾಡಿಕೊಂಡು ತೊಟ್ಟಲ್ ಮುಂದೆ ಹೋಗಿ ನಿಂತರು ಲಕ್ಷ್ಮೀ ಸರಸ್ವತಿ ಪಾರ್ವತಿ. ಅವ್ರವ್ರ ಗಂಡ ಅವ್ರಿಗೆ ಇಟ್ಕೊಂಡು ಸಿಗೋ ತಯಾರಿಲ್ಲ. ಅದ್ಲ ಬದ್ಲಿ ಆಯ್ತಂದ್ರೆ ಹುಚ್ಚಿಡ್ತಾವ. ಲಕ್ಷ್ಮೀ ಸರಸ್ವತಿ ಪಾರ್ವತಿ 3 ಮಂದಿ ಕೈ ಮುಗಿದ್ರು. ನಮ್ಮ ಗಂಡ್ರ ನಮಗ್ ಕೂರ್ ಸಿಗಲಾಗ್ಯಾರ. ಯವ್ವ ನೀನೇ ಕೋನ ಹಿಡಿದು ಕಳ್ಸು. ಅವಾಗ ಅನಸಾದೇವಿ ಅದೇ ಪಾದೋದಕ್ಕೆ ಗಂಡನ ಪಾದ ತೊಳೆದು ಪತಿ ಪಾದ ತೊಳೆದು ಪಾದೋದಕ್ಕೆ ಏನಿತ್ತಲ್ಲ ತೀರ್ಥ ತಂದು ತೊಟ್ಟಲ್ದಾಗ ಹೊಡೆದಳು. ಮತ್ತ ಅವರು 3 ಮಂದಿ ತಯಾರಾಗಿ ನಿಂತರು ಸಾಧುರಾಗಿ. ಅವಾಗ ಈ ಸಾಧುರ ರೂಪ ಬಿಟ್ಟು ಬ್ರಹ್ಮ ವಿಷ್ಣು ಮಹೇಶ್ವರ 3 ಮಂದಿ ನಿಜ ರೂಪ ಧಾರಣ ಮಾಡಿ ವಿರಾಟ ಸ್ವರೂಪ ತೋರಿಸಿ ಅನಸಾದೇವಿ ಮುಂದೆ ನಿಂತಾರ ಬ್ರಹ್ಮ ವಿಷ್ಣು ಮಹೇಶ್ವರರಾಗಿ. ಈಗ ನಿತ್ಯ ಏನಂತ, ನಿನ್ನ ಭಕ್ತಿ ಮೆಚ್ಚಿದೆವು, ನಿನ್ನ ಪತಿವರ್ತಕ್ಕೆ ಮೆಚ್ಚಿದೆವು, ನಿನ್ನ ಗಂಡೊಳಗ ಅರತಿ ಪತಿವರ್ತ ಹೆಣ್ಮಗಳು ನಿನ್ನಂತವ್ರು 14 ಲೋಕದಾಗ ಎಲ್ಲಿ ಇಲ್ಲ, ನಿನ್ನ ಭಕ್ತಿಗೆ ಮೆಚ್ಚಿದೆವು, ಏನು ಬೇಡ್ತಿ ಬೇಡ ಕೊಡ್ತೇವ. ಅಕ್ಕಿ ಒಳಗಿನ ಬೆಂಗಳೂರಿಗಿಂದ ತೊಗೊಂಡಳು. ನನ್ನ ಆಟಗಳ ಜಗತ್ತಿನಾಗಿರುವಂತ ಚರಾಚರ ಜೀವಿಗಳಿಗೆಲ್ಲ ಜನ್ಮ ಪಟ್ಟು ಲಾಲನೆ ಪಾಲನೆ ಮಾಡಿ ಮಲಿ ಹಾಲು ಕುಡಿಸಿ ಜೋಪಾನ ಮಾಡತಕ್ಕಂಥ ಆದಿಶಕ್ತಿನ ನನಗೆ ನೀವು ಆಶೀರ್ವಾದ ಮಾಡ್ತೀರಿ. ನನ್ನ ಆಟಗಳ ಅಂಗಳಕ್ಕಿ ನೀವ್ಯಾರು ಅಂದಿರ ಮತ್ತೆ ಹಿಂಗೆ ದೇವ್ರಿಗೆ ಆಕಿನೂ ಅಂದಿಲ್ಲ. ನಾ ಹೇಳಕತ್ತೀನಿ ನಿಂಗೆ ತಪ್ಪು ಸಂದೇಶ ಆಗ್ಬಾರ್ದು. ದೇವರಿಗೆ 3 ಮಂದಿ ಹೇಳಿದ್ರು, ನೀವು ಕೊಡ್ಲಾಕ ಸಮರ್ಥ ಇಲ್ಲ, ನೀವು ಕೊಡೋರು ಅಲ್ಲ, ತೋಳೋರು ಅಲ್ಲ, ನಿಮ್ಮ ಕೈಯಾಗ ಯಾರು ಇಲ್ಲ. ನೀವು ಮಾಡತಕ್ಕಂಥ ತಪ್ಪಿಗಾಗಿ ನಿಮ್ಗೊಂದು ಶಿಕ್ಷೆ ಕೊಡ್ತಿಲ್ಲ ನಾವು ಅನಿಸ್ತಾ ಇದ್ದೀವಿ. ಏನು ಅಂತ ಕೇಳಿದ್ರೆ, ನೀವು 3 ಮಂದಿ ನನ್ನ ಮಕ್ಕಳಾಗಿ ನಾನು ಹೊಟ್ಟೆಲಿ ಹುಟ್ಟಿ ನಾನು ಸೇವೆ ಮಾಡ್ಬೇಕನ್ನೋ ತಟಾಸ್ತು ಅಂದರು. ಆಶೀರ್ವಾದ ಮಾಡಿ ಹೋದ್ರು. ಕೈಲಾಸಕ್ಕೆ ಹೋಗಿ 3 ಮಂದಿ ಮೀಟಿಂಗ್ ಮಾಡಿದ್ರು ಬ್ರಹ್ಮ ವಿಷ್ಣು ಮಹೇಶ್ವರ. ಅಲ್ಲ ಅನಸಾದೇವಿಗೆ ಆಶೀರ್ವಾದ ಮಾಡಿ ಬಂದೇವಿ, ನಾವು ಮಾಡಿರ್ತಕ್ಕಂಥ ತಪ್ಪಿಗಾಗಿ ಪರೀಕ್ಷೆ ಮಾಡಕ್ಕೆ ಹೋಗಿ ತಪ್ಪಿಗೆ ಸಿಲ್ಕೊಂಡು
ನಾವು ಅವ್ರಿಗೆ ಆಕಿಗೆ ಮಾತು ಕೊಟ್ಟು ಬಂದಿದ್ದೇವೆ, ಮಕ್ಕಳಾಗಿ ಹುಟ್ಟಿ ಸೇವೆ ಮಾಡ್ತೇವೆ ಅಂತ ಹೇಳಿ. ಮತ್ತು ಅನುಸಾದೇವಿ ಎಲ್ಲ ಇತಿಹಾಸ ತೆಗೀರಿ ಅಂದರು. ಆಕಿನ ಜೀವನದಾಗ 3 ಮಕ್ಕಳು, 1 ಹೆಣ್ಣ 3 ಗಂಡ, 4 ಮಕ್ಕಳು ಆಗ್ಬೇಕು ಆಕಿನ ಭೋಗದಾಗ. ಈಗಾಗಲೇ 3 ಮಕ್ಕಳು ಹುಟ್ಟಿದ್ದು, 1 ಹೆಣ್ಣ 2 ಗಂಡ. ಇನ್ನು ಒಂದೇ ಮಗ ಹುಟ್ಟಬೇಕಾಗಿತ್ತು, ಆಕಿನ ಹುಟ್ಟಿಲೆ. ಅವಾಗ ಬ್ರಹ್ಮ ವಿಷ್ಣು ಮಹೇಶ್ವರ ವಿಚಾರ ಮಾಡಿದ್ರು, ಈಗಾಗಲೇ 3 ಮಕ್ಕಳು ಹುಟ್ಟೇವು, ಇನ್ನು 1 ಮಗ ಹುಟ್ಟಿದ್ರೆ ಆಕಿನ ಮುಗಿದ ಇತಿಹಾಸ. ಮತ್ತು 3 ಮಂದಿನೇ ಅಕ್ಕಿನ ಹೊಟ್ಟೆಲಿ ಹುಟ್ಟಬೇಕಾಗ್ಯದ, ಹೆಂಗೆ ಮಾಡೋದು ವಿಚಾರ ಮಾಡಿ ಒಂದು ಬ್ರಹ್ಮನ ಮುಖ, ಇನ್ನೊಂದು ವಿಷ್ಣುನ ಮುಖ, ಮತ್ತೊಂದು ಮಹೇಶ್ವರನ ಮುಖ, 3 ಮುಖ ಒಂದೇ ಶರೀರ ದತ್ತಾತ್ರೇಯನಾಗಿ ಅನುಸಾದೇವಿ ಹೊಟ್ಟೆ ಹುಟ್ಟಿ ಬಂದು ಸೇವಾ ಮಾಡ್ಯಾರ. ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ, 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 ಜಯ ಮಂಗಲಂ ಜಯ. ಇಷ್ಟು ತಾಕತ್ತೈತಿ ನೋಡ್ರಿ, ಇಷ್ಟು ತಾಕತ್ತೈತಿ ನೋಡ್ರಿ. ಎದ್ರೊಳಗ್ರಿ ಎದ್ರೊಳಗ್ರಿ ಧರ್ಮದೊಳಗ ಧರ್ಮ ತಾರಿದಕ್ಕೆ ಧರ್ಮ, ಧರ್ಮತಾರ ಧರ್ಮ. ಅನುಸಾದೇವಿಯಲ್ಲಿ ಧರ್ಮ ಇತ್ತ ತಿಳ್ಕೊಂಡು ಬ್ರಹ್ಮ ವಿಷ್ಣು ಮಹೇಶ್ವರ 3 ಮಂದಿ ದತ್ತಾತ್ರೇಯಾಗಿ ಹುಟ್ಟಿ ಬಂದು ಸೇವಾ ಮಾಡಿದ್ರು. ಎಲ್ಲಾಗಿರ್ಬೇಕು. ನಾವೆಲ್ಲಿದ್ದೇವ್ರಿ? ನಾವೆಲ್ಲಿದ್ದೇವ್ರು? ಅಣ್ಣ ತಮ್ಮ ಕಥೆ ಹೇಳಕತ್ತಿದ್ದೇವೆ. ಅಣ್ಣನ ಹೆಂಡತಿ ಹೇಳಿದ್ದು ಕೇಳಿಸ್ಕೊಂಡು ತಮ್ಮನ ಹೆಂಡತಿ ತಮ್ಮ ಹೇಳಿದ್ರು, ತಾನು ಗಂಟೆ ಹೇಳಿದ್ರು, ನಿಮ್ಮ ಅಣ್ಣಗಳೇ ಹೊಡೆ ಒಂದು ಗಂಟು ಸಿಕ್ಕತ್ತ ಚಜ್ಜಿ ಗುಂಡಾಗಿಟ್ಟು ಬಂದ ಅಂತ ತಗೊಂಡು ಹೋಗ್ ಹೊತ್ತು ನಾವು ಹೋಗ್ಕಂತಾರಲ್ಲ, ಅವ್ರಿಗಿಂತ ಮೊದಲು ಹೋಗಿ ತಗೊಂಡು ಬಾ ಅಂತ ಹೇಳಿ ಗಂಡ ಕಳಿಸಳು. ಹೆಂಡತಿ ಮಾತು ಕೇಳಿ ಹೊಡ್ಕೊಂಡು ಹೊಲಕ್ಕೆ ಹೋದ. 3 ಚಜ್ಜಿ ಗೂಡು ಕಿತ್ತಿ ಹೋಗದಾಗ ಇಟ್ಟದ್ದು ಹಂಡೆ ಹುಡುಕಾಡ್ಕೊಂಡು ಹಂಡೆ ತಗೊಂಡು ಪಟ್ನೆ ಕೈ ಚಿತ್ತಾಗ ಹಾಕೊಂಡು ಹಿಂಗ ಮಾಡಿ ಮಂದಿ ಕಣ್ಣು ತಪ್ಪಿಸಿ ಮನೆಗೆ ತಗೊಂಡು ಬಂದ್ರಿ. ಮನೆಗೆ ತಗೊಂಡು ಬಂದ ಕೂಡಲೇ ಏನಾಯ್ತು ಘಟನೆ ಅಂತ ಕೇಳಿದ್ರ, ಮನ್ಯಾಗ ತಂದು ಬಾಕ್ಲಾ ಹಿಟ್ಟು ಒಳಗಿನ ಕೊಂಡಿ ಹಾಕಿ ಗಂಡ ಗಂಡ್ರು 2 ಕೂಡಿ ಹಂಡೆ ನಡಬಾರ್ಕಿಟ್ಟು ಹಿಂಗ ಬಾಯಿ ತೆರೆದಂತ ಬರೀ ಹಂಡೆದಾಗ ಹಾವಚ್ಚಿದ್ದು. ತಮ್ಮನ ಹೇಳ್ತಾರೆ, ನನ್ನ ಗಂಟನ ಮಗ ನಮ್ಮ ಸುದ್ದಿ ಮಾಡ್ಬೇಕಂತ ಹಿಂಗೆ ಮಾಡ್ಯಾನ, ಮತ್ತು ಪಟ್ಟ ಬಾಯಿ ಅಂದ್ರು. ಒಳಗೆ ಹಾಕಿ ಬಾಯಿ ಮುಸ್ತ್ರ ಹಂಡೆ ಬಂದೋಬಸ್ತ್ ಕಟ್ಟೋದು. ಕಟ್ಟಿ ಮ್ಯಾಗಿ ಮೇಲೆ ಏರಂದ್ರು. ಏನ್ ಮಾಡ, ನಿಮ್ಮ ಅಣ್ಣನ ಮನೆಯಾಗ ಬೆಳ್ಕೊಂಡಿಲ್ಲ ಸುರು ಅಂದ್ರು. ತಮ್ಮನ ಹೇಳ್ತಿ ತಮ್ಮಗೆ ಹೇಳ್ತಾ, ನಿಮ್ಮ ಅಣ್ಣನ ಮನೆಯಾಗ ಬೆಳ್ಕೊಂಡಿಲ್ಲ ಸುರು, ಅವಕ್ಕೆಲ್ಲ ಹಾವತ್ತು ಸಾಯ್ದವರು ಸಾಯ್ಲಂದ್ರು. ಮತ್ತೆ ಹೆಂಡತಿ ಮಾತು ಕೇಳಿ ಮೆಳಗಿ ಏರ್ದ. ಮತ್ತೆ ಹೆಂಡತಿ ಮಾತು ಕೇಳಿ ಚಜ್ಜಿ ಗುಡಿ ಹೋಗಿ ತಂದಿದ್ದ. ಈಗ ಹೆಂಡತಿ ಮಾತು ಕೇಳಿ ಮೆಳಗಿ ಏರಿ ಅಣ್ಣನ ಮನ್ಯಾಗ ಬೆಳಕಿಂಡಿಲ್ಲ ಹಿಂಗ ಸುರುದ ಬಾಯಿ ಬಿಚ್ಚಿ ಅಣ್ಣನ ಮನ್ಯಾಗ ಬಂಗಾರದ ನಾಣ್ಯಗಳಾಗಿ ಬಿದ್ದು ಬರುದಿತ್ತು ತಾನೇ ಬತ್ತು. ಖುದಾದೇನೆ ಬಾ ಛಪ್ಪರ್ ಪಾಡ್ಕೆ ಮಗನೇ ಬಾ ದಾತಾ ಪಾಡ್ಕೆ ಭಗವಂತ ಕುಳ್ಳ ಕೂತಂದ್ರ ಛಪ್ಪ ಹರಿದು ಕೊಡ್ತಾರ, ಒಯ್ದು ಕೊಡ್ತಾರ, ಬಾಯ ಹಲ್ಲ ಮುರಿದು ಹೋಯ್ತಾನಂತ ಸುಮ್ಮನೆ ಆಮೇಲೆ ಬಯಸ್ಲಕ್ ಹೋಗ್ಬೇಡ್ರಿ. ಅವ್ರದ್ದು ನಮಗಾಗಲಿ ನಮ್ಮನ್ನವ್ರು ಹೋಗಲಿ ಕರ ಕಟ್ಲಕ್ ಎಂಬಾಗಲಿ ಅನ್ನೋದಲ್ಲ. ದೈತ್ಯರೆಲ್ಲರೂ ಕೂಡಿ ಹಿಂಗೆ ಇಚ್ಛಾ ಮಾಡೋರು ಏನ್ರಿ? ಎಲ್ಲ ದೈತ್ಯರು ಕೂಡಿ ಏನ್ ಇಚ್ಛಾ ಮಾಡೋದು? ದೇವತೆಗಳ ಅಧಿಕಾರವನ್ನು ಕಸ್ಕೊಂಡು, ದೇವತೆಗಳ ಲೋಕವನ್ನು ಕಸ್ಕೊಂಡು, ದೇವತೆಗಳ ಮನೆ ಕಸ್ಕೊಂಡು, ದೇವತೆಗಳ ಕುರ್ಚಿ ಕಸ್ಕೊಂಡು, ದೇವತೆಗಳನ್ನೆಲ್ಲ ಹೊಡೆದು ಹೊರಡಿಸಿ ಋಷಿಮುನಿಗಳ ಆಶ್ರಮಗಳು ನಡೆಯುವಂತ ಯಜ್ಞ ಯಾಗಾದಿಗಳನ್ನೆಲ್ಲ ಹಾಳು ಮಾಡಿ, ಯಜ್ಞದಲ್ಲಿ ಕೊಡ್ತಕ್ಕಂಥ ಹುಟ್ಟಿಯನ್ನು ತಾವೇ ಸ್ವೀಕಾರ ಮಾಡಿ, ಋಷಿಮುನಿಗಳನ್ನೆಲ್ಲ ಹೊಡೆದು ಓಡಿಸಿ, ದೇವತೆಗಳನ್ನೆಲ್ಲ ಹೊಡೆದು ಓಡಿಸಿ, 14 ಲೋಕೆಲ್ಲ ತಾವೇ ಆಕ್ರಮಣ ಮಾಡಿ, ಸೋಮ ಮಹಾರಾಜನ 14 ಲೋಕಕ್ಕೆ ಒಡೆಯ ಅಂತ ಹೇಳಿ ಅವನಿಗೆ ವೈದ್ಯ ಗಾದಿ ಮೇಲೆ ಕುಂಡ್ರಿಸಿ ದೈತ್ಯರೆಲ್ಲ ಸೇವಾ ಮಾಡಕತ್ತಿರೋ. ನಿನ್ನಿಂದ ನಾವು ಶ್ರವಣ ಮಾಡತಕ್ಕಂಥ ವಿಷಯ ಏನಂತ ಕೇಳಿದ್ರೆ, ಚಂಡ ಮುಂತ ಇಬ್ರು ಹಿಮಾಲಯದ ಪಾರ್ವತಿಯನ್ನು ನೋಡಿ ಬಂದು ಸೋಮ ಮಹಾರಾಜನಿಗೆ ಹೇಳ್ಯಾರ. ಏನಂತ ಹಿಮಾಲಯದ ಒಬ್ಬ ಹೆಣ್ಮಗಳದಾಳ, ಅಂತ ಹೆಣ್ಣೊಂದು ಇಲ್ಲಿ ಇದ್ರ ಮುಗಿದು ಹೋಯ್ತು, ಸರ್ವ ಐಶ್ವರ್ಯ ನಮ್ಮದೇ ಅಂತ ಹೇಳಿದ್ರು. ಶುಂಭ ಮಹಾರಾಜ ಏನ್ ಮಾಡಿದ ಅಂತ ಕೇಳಿದ್ರ, ಸುಗ್ರೀವ ಹೋಗೋ, ಹೇಳೋ ಹಿಮಾಲಯ ಹೇಳು, ನನ್ನ ಬಗ್ಗೆ ಹೇಳಿದೆ, ಆಕಿನ ಕರ್ಕೊಂಡು ಬಾ, ನನ್ನ ಜೊತೆ ಲಗ್ನ ಮಾಡು ಅಂದ. ಸುಗ್ರೀವ ಬಂದು ಆ ದೇವಿಗೆ ಹಿಮಾಚಲ ಪ್ರದೇಶ ಹಿಮಾಲಯದೊಳಗೆ ಬಂದು ಪಾರ್ವತಾ ದೇವಿಗೆ ಪರಿಪರಿಲಿಂದ ಹೇಳಿ, ಶುಂಭ ಮಹಾರಾಜ 14 ಲೋಕಕ್ಕೆ ಒಡೆಯದನ, ಎಲ್ಲ ಸಂಪತ್ತದ, ಆಸ್ತಿಯದ, ಅಂತಸ್ತದ, ಕಾಲಿ ಒಂದು ಆಳ ಕೈಗೊಂದು ಆಳ, ನೀನು ಈ ಅರಣ್ಯದೊಳಗೆ ಇರೋದಕ್ಕಿಂತ ಶುಂಭ ಮಹಾರಾಜನ ಆಸ್ಥಾನದೊಳಗೆ ಇದ್ದು ಮಹಾರಾಣಿಯಾಗಿ ಇದ್ದು ಮೈ ಮೇಲೆ ಪಿತಾಂಬ ಬಿಟ್ಕೊಂಡು ತಲೆ ಮೇಲೆ ಬಂಗಾರ ಕಿರೀಟ ಹಾಕೊಂಡು
ಕೈಗೊಂದು ಆಳ ಕಾಲಿಗೊಂದು ಆಳ ಸೇವಾ ಮಾಡಿಸ್ಕೊಂಡು ಆರಾಮ್ ಇರಾಕತ್ತಿ ನಡಿ ಅಂದ. ಅವಾಗ ದೇವಿ ಹೇಳ, ನಾವೊಂದು ಪ್ರತಿಜ್ಞೆ ಮಾಡಿ ಏನು ಅಂತ ಕೇಳಿದ್ರೆ, ನನ್ನ ಜೊತೆ ಯಾರು ಯುದ್ಧ ಮಾಡಿ ನನ್ನ ಗೆಲ್ತಾರಲ್ಲ ಅವ್ರ ಜೊತೆ ನನ್ನ ಲಗ್ನ, ಹೌದು ನೀವು ಸುಮ್ಮ ಮಹಾರಾಜನ ಕರ್ಕೊಂಡು ಬಾ ಅಂತ ದೇವಿ ಧಿಕ್ಕಾರ ಮಾಡಿ ಕಳಿಸಾಳ. ಚಂಡಮುಂಡರು ಬಂದು ಸುಂಬನಿಗೆ ಹೇಳಿದ ಕೂಡಲೇ ಅವ ಏನ್ ಮಾಡಿದ ಅಂತ ಕೇಳಿದ, ಧೂಮ್ರಲೋಚನ ಅನ್ನುವಂಥ ಮಹಾನ್ ದೈತ್ಯನನ್ನು ಕರೆದ. ಅಪ್ಪ, ನಿನ್ನ ಸರ್ವ ಬಲವನ್ನು ತಗೊಂಡು ನಿನ್ನ ಸೈನ್ಯವನ್ನೆಲ್ಲ ತಗೊಂಡು ಹಿಮಾಲಯಕ್ಕೆ ಹೋಗು, ಹಿಮಾಚಲಕ್ಕೆ ಹೋಗು. ಆ ಕೇವಲ ಬಗ್ಗೆ ಹೆಣ್ಮಗಳು ನನ್ನ ಜೊತೆ ಯುದ್ಧ ಮಾಡ್ಕೊಂತ ಹೇಳ ಅಂದ್ರೆ ನಾ ಇದ್ದೇನು ಫಲ ಅಂದವ, ನಾ ಇದ್ದೇನು ಫಲ ಅಂದಾಗ ಧೂಮ್ರಲೋಚನ ಸರ್ವ ಬಲವನ್ನು ಚತುರಂಗ ಬಲವನ್ನೆಲ್ಲ ತಗೊಂಡು ಅವ ಜೈಕಾರ ಹಿಂದೆ ಅವರೆಲ್ಲ ಜೈಕಾರ ಹಾಕ್ಲಕತ್ತಾರ. ಅವ ಆನೆ ಅಂಬಾರಿ ಮೇಲೆ ಕೂತು ಎಲ್ಲಿಗೆ ಬಂದಾನ ಅಂತ ಕೇಳಿದ್ರೆ ಹಿಮಾಲಯಕ್ಕೆ ಬಂದಾನ. ಹಿಮಾಚಲಕ್ಕೆ ಬಂದು ಪಾರ್ವತಿ ಮುಂದೆ ಬಂದು ರಥದಾಗಿಂದ ಇಳಿದ ನಾನು ಧೂಮ್ರಲೋಚನ, ದೇವಿಗೆ ಹೇಳಕತ್ತಾನ, ನಾನು ಧೂಮ್ರಲೋಚನ, ನನ್ನ ಸೈನ್ಯ ಸಹಿತವಾಗಿ ಬಂದಿದ್ದೀನಿ. ಸುಂಬ ಮಹಾರಾಜನ ಆಜ್ಞೆ ಆಗ್ಯದ, ಬಂದ್ರೆ ಕರ್ಕೊಂಡು ಬಾ ಅಂತ ಹೇಳ್ಯಾನ, ಬರ್ಲಿಲ್ಲ ಅಂದ್ರ ಎಳ್ಕೊಂಡು ಬಾ ಅಂತ ಹೇಳ್ಯಾನ ಅಂದ. ಬಂದ್ರೆ ಒಳ್ಳೇದಾಯ್ತು, ಕರ್ಕೊಂಡು ಹೋಗ್ತೀನಿ, ಲಗ್ನ ಮಾಡ್ತೀನಿ, ಅರಮನೆ ಇಟ್ಕೋತೀವಿ. ನೀ ಬರ್ಲಿಲ್ಲ ಅಂದ್ರೆ ಎಳ್ಕೊಂಡು ಹೋಗ್ತೇವೆ, ಒಂದಲೇ ಹಿಡಿದು ಹೇಳೋದು ವರಂದು ಹೇಳು ಅಂತ ಸೋಮ ಮಹಾರಾಜನ ಆಜ್ಞೆ ಆಗ್ಯದ. ಅದಕ್ಕಾಗಿ ಬಂದೇನಿ, ನಡಿ ನಾನು ಕೂಡ ಅಂದ. ಹಿಮಾಚಲದೊಳಗೆ ಕೂತಿರ್ತಕ್ಕಂಥ ದೇವಿ ಪಾರ್ವತಿ ಹೇಗೆ ಕಣ್ಣು ತೆರೆದು ಬರೇ ನೋಡ್ರಿ, ಬಹಳ ಬಗ್ಗೆ ಅದ. ದೈತ್ಯನೆಲ್ಲ ಹೊಡೆದಾಳ, ಯುದ್ಧ ಹೊಡ್ಯಾಳ, ಹಿಂದಾಗಿರ್ತಕ್ಕಂಥ ದೈತ್ಯನೆಲ್ಲ ಹೊಡೆದು ಯುದ್ಧದೊಳಗೆ ರಣರಂಗದೊಳಗೆ ಅವ್ರು ಕೂಡ ಯುದ್ಧ ಮಾಡಿ ಕಾದಾಟ ಮಾಡಿ ಅವ್ರನ್ನ ಕೊಲೆ ಮಾಡಿದಾಳ. ಇವತ್ತು ಇಲ್ಲಿ ಧೂಮ್ರಲೋಚನ ಅನ್ನೋ ದೇವಿ ಬರೇ ಹೆಂಗೆ ಕಣ್ಣು ತೆರೆದು ಹುಂಕಾರದಿಂದ ಅಂತೇಳಿ ಹೆಂಗೆ ಗದ್ದರಿಸೋಳಂತ ಧೂಮ್ರಲೋಚನ ಸ್ವತ್ತು ಭೂಮಿಯಾಗಿ ಬಿದ್ದ. ಜಯಮಂಗಲ ಜಯ ಶಿವ ಹರ ಹರ ಶಿವಾಯ ದೇವಿ ಪಾರ್ವತಾದೇವಿ ಆದಿಶಕ್ತಿ ಏನ್ ಮಾಡಿದಾಳ, ಧೂಮ್ರಲೋಚನ ಸುಟ್ಟು ಬೂದಿ ಮಾಡ್ಯಾಳ. ಅವನ ಸಂಕಟ ಬಂದ ಸೈನ್ಯ ಎಲ್ಲ ದೇವಿಗೆ 8 ದಿಕ್ಕಿನ ಮುಂದೆ ಹೊಡ್ಯಾಕತ್ತಾರ ಮನಸ್ಸಿಗೆ ಬಂದಂಗ. ಯಾಕ ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ. ಸ್ವಯಂ ಬ್ರಹ್ಮ ಚಿಶಕ್ತಿ ಮೂಲ ಸೃಷ್ಟಿಗೆ ಆಧಾರ ಆಗಿರ್ತಕ್ಕಂಥ ಆದಿಶಕ್ತಿ ದೈತ್ಯರಿಗೆ, ದೇವತೆಗಳಿಗೆ, ಸರ್ವ ಜೀವಿಗಳಿಗೆ, 84 ಲಕ್ಷ ಜೀವರಾಶಿಗಳಿಗೆಲ್ಲ ದೇವಿ ತಾಯಿ ಈ ಒಡತಿ ಇಕ್ಕಿನೇದಾಳಂತ ಅವ್ರಿಗೆ ಗೊತ್ತಿಲ್ಲ. ಅಜ್ಞಾನದೊಳಗ ಶುಂಭ ಮಹಾರಾಜನೇ ಈ 14 ಲೋಕಕ್ಕೆ ಹೊಡೆಯ ಅಂತ ಅವರು ದೇವಿಗೆ ಹೊಡ್ಯಾಕತ್ತಾರ. ಆ ಎಲ್ಲ ಸೈನ್ಯವನ್ನ ಸಪ್ತಮಾತೃಕ ರೂಪದೊಳಗೆ, ಬೇರೆ ಬೇರೆ ರೂಪದೊಳಗೆ ದೇವಿ ಹೊಡೆದ ರಣರಂಗದೊಳಗೆ ಕೆಡವಿದಾಳ. ಧೂಮ್ರಲೋಚನ ಸುಟ್ಟು ಹೋದಾಗ ಕೆಲವೊಂದು ಸೈನಿಕರು ಓಡಿ ಹೋಗಿ ಶುಂಭ ಮಹಾರಾಜಿಗೆ ಹೇಳಿದ್ರು. ಶುಂಭ ಮಹಾರಾಜಿಗೆ ಹೇಳೋದೇ ತಡ ಅವ ಏನ್ ಮಾಡಿದ ಅಂತ ಕೇಳಿದ, ಚಂಡ ಮುಂಡರನ್ನ ಇಬ್ಬರನ್ನ ಕರೆದು ಅಪ್ಪಣೆ ಕೊಟ್ಟ. ಅಲ್ಲ ಚಂಡ ಮುಂಡರೇ, ಇಬ್ಬರು ಬರಿಪ ಹೋರಿ, ಆ ಹೆಣ್ಮಗಳ ರುಂಡ ಕಳೆದು ತಗೊಂಡು ತಂದು ನನಗೆ ಕೊಡ್ರಿ ಅಂದ. ಭಯಂಕರ ಆವೇಶದೊಳಗೆ ಚಂಡ ಮುಂಡರು ಇಬ್ರು ತಮ್ಮ ಸೈನ್ಯ ತಗೊಂಡು ಹಿಮಾಲಯದ ಕಡೆಗೆ ನಡೆದರು. ನೋಡ್ರಿ, ಮೂಲ ಏನು ಶುಂಭ ಅದಾನಲ್ಲ, ಶುಂಭ ಮತ್ತು ನಿಶುಂಭ ಮೂಲ ಇಬ್ಬರು ದೈತ್ಯರದಾರಲ್ಲ, ಇವರು ಆ ರಾಕ್ಷಸರಿಗೆ ಅರಸರು. ಇವರು ಅವ ಮುಖ್ಯಮಂತ್ರಿ, ಅವ ಉಪಮುಖ್ಯಮಂತ್ರಿ. ಅವರು ಅಲ್ಲಿಗೆ ಹೋಗೋ ತನಕ, ಅವ್ರು ಸಂಹಾರ ಆಗೋ ತನಕ ಇವರೆಲ್ಲ ಇದನ್ನ ಮಾಡೋರು. ಅಲ್ಲಿ ತನಕ ನಿಜ ಸ್ವರೂಪ ಗೊತ್ತಾಗೋದಿಲ್ಲ, ಆ ದೇವಿ ಶಕ್ತಿ ಗೊತ್ತಾಗೋದಿಲ್ಲ. ಬರೇ ಒಂದು ಹೆಣ್ಣ ಅಂತ ಹಿಂಗೆ ಸಂಕಲ್ಪ ಮಾಡಿದವರು ಮಾಡಿ ರಣರಂಗದೊಳಗೆ ಹಿಮಾಚಲಕ್ಕೆ ಬಂದು ಆ ದೇವಿ ಮೇಲೆ ಆಕ್ರಮಣ ಮಾಡಿದರು. ಭಯಂಕರ ಶಸ್ತ್ರಾಸ್ತ್ರಗಳು, ನಾನಾ ರೀತಿ ಶಸ್ತ್ರಾಸ್ತ್ರಗಳನ್ನ ತಗೊಂಡು ಇದು ಒಂದು ಹೆಣ್ಣು ಇದೇನು ಮಾಡ್ತೈತಿ, ರಣರಂಗದೊಳಗೆ ಧೂಮ್ರಲೋಚನ ಸುಟ್ಟು ಬೂದಿ ಮಾಡಿದಲ್ಲ, ನಿನ್ನನ್ನು ಕೊಂದು ಅವ್ರು ಹೇಳ್ತಾರೆ, ಚಂಡಮುಂಡರು ಹೇಳ್ತಾರೆ ದೇವಿಗೆ, ನಿನ್ನನ್ನು ಕೊಂದು ನಮ್ಮ ಧೂಮ್ರಲೋಚನನ್ನ ಏನು ಮಾಡ್ತೇವೆ, ಜೀವಂತ ಪಡಿಸ್ತೇವೆ, ಮರಳಿ ಪಡಿತೇವೆ ಅಂತ ಆ ದೇವಿ ಮೇಲೆ ಆಕ್ರಮಣ ಮಾಡಿ ನಾನಾ ರೀತಿಯಿಂದ ದೇವಿ ಹೊಡ್ಯಾಕತ್ತಾರ. ದೇವಿ ಏನು ಮಾಡ್ತಾ ಇದ್ದಾಳ, ಅವ್ರು ಹೊಡೆಯುವಂಥ ಬಿಲ್ಲು, ಬಾಣ, ಕತ್ತಿ, ಬತ್ತಿ ಏನದಾವಲ್ಲ ಎಲ್ಲ ಸಾಹಿತ್ಯಗಳನ್ನೆಲ್ಲ ಅವ್ರ ಶಸ್ತ್ರಾಸ್ತ್ರಗಳನ್ನೆಲ್ಲ ನಾಶ ಮಾಡಿ ತನ್ನ ಶಸ್ತ್ರಾಸ್ತ್ರಗಳನ್ನು ಪ್ರಯೋಗ ಮಾಡಕತ್ತ. ದೇವತೆಗಳೆಲ್ಲ ಕೂಡಿ ಗದ ನಡಗಾಕತ್ತಾರ. ಮೈ ಎಲ್ಲ ಬೆವರು ಹೊಡೆದದ, ಭಯದಿಂದ ತತ್ತರಿಸಿ ಹೋಗಿದ್ದಾರೆ ದೇವತೆಗಳು.
ಅಂಥ ಭಯಂಕರವಾಗಿರ್ತಕ್ಕಂಥ ಯುದ್ಧ. ಆ ಯುದ್ಧದ ಪ್ರಸಂಗವನ್ನು ಬರಿಬೇಕಾದ್ರೆ ಇದು ಭೂಮಿ ಎಷ್ಟೈತಲ್ಲ ಇದೆಲ್ಲ ಭೂಮಿಯೆಲ್ಲ ಹಾಳಿ ಮಾಡಿ ಭೂಮಿ ಮೇಲಿರ್ತಕ್ಕಂಥ ಗಿಡಗಳನ್ನೆಲ್ಲ ಲೆಕ್ಕಣಿಕೆಯನ್ನಾಗಿಸಿ ಸಪ್ತ ಸಮುದ್ರಗಳ ನೀರನ್ನು ಶಾಯಿ ಮಾಡಿ ಬರೆದ್ರು ಕೂಡ ಮುಗಿಯುವುದಿಲ್ಲ ಅಂಥ ಘಟನೆ ಅದ. ಅದನ್ನ ಚಿದಾನಂದ ಅವಧೂತರು ಉಪಕಾರ ಮಾಡಿದಾರ ನಮ್ಮ ಮ್ಯಾಲ. ಎಂಥ ಉಪಕಾರ ಮಾಡಿದಾರ ಅಂತ ಕೇಳಿದ್ರೆ ಜಗತ್ತಿನ ಮುಮುಕ್ಷಗಳಿಗೆ ದೇವಿ ಪುರಾಣವನ್ನು ಕೊಟ್ಟಾರ. ಈ ದೇವಿಯನ್ನು ಆರಾಧನೆ ಮಾಡಿ ದೇವಿಯನ್ನು ಪೂಜಾ ಮಾಡಿ ದೇವಿ ಮಹಾತ್ಮೆಯನ್ನು ಪಾರಾಯಣ ಮಾಡಿ ಪುರಾಣ ಕೇಳಿ ದೇವಿ ಸೇವಾ ಮಾಡಿ ಎಲ್ಲರೂ ಪುನೀತರಾಗಲಿ ಅಂತ ಚಿದಾನಂದ ಅವಧೂತರು ಉಪಕಾರ ಮಾಡಿದ್ದಾರೆ. ನೀವು ಕೇಳಿ ಚಿದಾನಂದ ಅವಧೂತರ ಬಗ್ಗೆ ಹೇಳಿ ನಿಮಗೆ ಎಂಥವ್ರಿದ್ರು ಅಂತ ಕೇಳಿದ್ರೆ ರಾಜಯೋಗವನ್ನು ಸಾಧನೆ ಮಾಡಿದ್ರು. ಮುಂದೆ ಗುರು ಸನ್ನಿಧಾನಕ್ಕೆ ಬಂದು ಹಠಯೋಗವನ್ನು ಕೂಡ ಸಾಧನೆ ಮಾಡಿದರು. ಅವ್ರು ಎಂಥವ್ರಿದ್ರು ಅಂತ ಕೇಳಿದ್ರೆ ವಿಷ ಪ್ರಾಣಿಗಳೆಲ್ಲ ಅದಾವಲ್ಲ, ಹಾವ, ಚೇಳ, ಹುಲಿ, ಕರಡಿ, ಸಿಂಹ, ಸೆರವ, ಏನು ನಾನಾ ರೀತಿ ಈ ಪ್ರಪಂಚದೊಳಗೆ ಎಷ್ಟು ವಿಷಕಾರಿ ಪ್ರಾಣಿಗಳದಾವ, ಎಷ್ಟು ಕಾಡ ಮೃಗಗಳದಾವ. ಅವೆಲ್ಲ ಆ ಮಹಾತ್ಮನ ಕಂಡ್ರೆ ಹಿಂಗೆ ಶರಣ ಆಗ್ತಿದ್ದು. ಅಟ್ಟು ತಾಕತ್ತು ಮಹಾತ್ಮರಲ್ಲಿ ಇತ್ತು. ಭಾಳ ದೂರ ಹೋಗೋದು ಬೇಡ. ಇಲ್ಲೇ ನಮ್ಮ ಅತನಿ ಶಿವಯೋಗಿಗಳು ಕೇಳಿದಿಲ್ಲ ಹೆಸರು ಕೇಳಿದಿಲ್ಲ? ಹೋಗ್ತಿರ್ಲಿಲ್ಲ ಯಾವಾಗ ಮಠಕ್ಕೆ ದರ್ಶನಕ್ಕೆ ಹೋಗ್ತಿರ್ಲಿಲ್ಲ? ಹೋಗ್ಬೇಕ್ರಿ. ತೀರ್ಥಕ್ಷೇತ್ರಗಳ ದರ್ಶನ ಮಾಡಬೇಕು. ಯಾಕೆ ಮಾಡಬೇಕು ಅಂತ ಕೇಳಿದ್ರೆ ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ ಮಹಾತ್ಮರು ಹೇಳ್ಯಾರ. ಯಾಕೆ ದೇಶ ಸುತ್ತಬೇಕಂದ್ರೆ ಒಂದು ಉಪಮೆ ಕೊಡ್ತಾರ ಮಹಾತ್ಮರು, ಒಂದು ದೃಷ್ಟಾಂತ ಕೊಡ್ತಾರ. ಲಕ್ಷ ಕೊಡ್ರಿ. ಒಂದು ದೃಷ್ಟಾಂತ ಕೊಡ್ತಾರೆ ಮಹಾತ್ಮರು. ದೃಷ್ಟಾಂತ ಯಾಕೆ ಕೊಟ್ಟಾರ ಅಂತ ಕೇಳಿದ್ರೆ ವಿಷಯ ನಮಗೆ ತಲೆಯೊಳಗೆ ಉಳಿಲಿ ಅಂತ ಹೇಳಿ ದೃಷ್ಟಾಂತ ಹೇಳಿದಾರೆ ಮಹಾತ್ಮರು. ಅದನ್ನೇ ಸ್ಮರಣೆ ಮಾಡ್ಕೊಳ್ಳೋಣ. ಒಂದು ಮನೆ ಮುಂದೆ ಒಂದು ಊರಾಗ ಒಬ್ಬ ಭಯಂಕರವಾಗಿರ್ತಕ್ಕಂಥ ಸುಪ್ರಸಿದ್ಧ ಕುಡುಕಿದ್ರಿ. ಸುತ್ತಿನ ಹತ್ತಳ್ಳಿ ಒಳಗೆ ಅವನಂತ ಕುಡುಕರು ಯಾರು ಇದ್ದಿತ್ತಿಲ್ಲ. ಕುಡಿಲಿ ಬಿಡ್ರಿ, ಕುಡಿತಿದ್ದ. ಕುಡಿದು ಬಂದು ಒಂದು ಜನ ಮನೆ ಮುಂದೆ ಮಲ್ಕೊಂಡಿದ್ರಿ. ಯಾರ ಮನೆ ಮುಂದ್ರಿ? ಮಂದಿ ಮನೆ ಮುಂದೆ ಅಲ್ರಿ, ಅವ್ರ ಮನೆ ಮುಂದೆ ರಸ್ತಾದ ಮೇಲೆ ಮಲ್ಕೊಂಡಿದ್ದ, ರೋಡ್ ಮೇಲೆ. ನಿಷೇಧೊಳಗೆ ನಾ ಬಂದು ನಮ್ಮ ಮನೆ ಮುಂದೆ ಮಲ್ಕೊಂಡಿನ ಅನ್ನೋದು ಅವನಿಗೆ ಅರಿವಿದ್ದಿಲ್ಲ. ಘಟನೆ ಏನಾಯ್ತು ಅಂತ ಕೇಳಿದ್ರೆ ಹಾದಿಗೆ ಹೋಗುವಂತ ಆಟೋದವನಿಗೆ ಕೈ ಮಾಡ್ದ. ಏ ತಮ್ಮ, ಸ್ವಲ್ಪ ಆಟೋ ನಿಲ್ಲಿಸು ಅಂದ. ಎಲ್ಲಿಗೆ ಹೋಗ್ಬೇಕ್ರಿ? ನಾನು ಸ್ವಲ್ಪ ನಿಷೇಧ ತೆಗೆದು ನಡೆದಾಡಕ್ಕಾಗಲ್ಲ, ಸ್ವಲ್ಪ ನಮ್ಮ ಮನೆ ಬಿಡ್ತೇನು ಅಂದ. ಅದಾರಿಲ್ರಿ ಊರಾಗ ಯಾರು ಅದಾರಿ ಅಂದ್ಕೊಳ್ಳಿ. ಅವಂದ ಏ ಕಾಕ ಇದೇನೋ ಕಾಕ ನಿಮ್ಮ ಮನೆ, ಇದೇನೋ ಕಾಕ ನಿಮ್ಮ ಮನೆ, ನಿನ್ನ ಮನೆಯಾಗೆ ಮನೆ ಮುಂದೆ ಬಂದು ರೋಡ್ ಮೇಲೆ ಮಲ್ಕೊಂಡಿದ್ದಿ. ಇಲ್ಲಿದು ಎದ್ದು ಹಿಂಗೆ ಒಳಗೆ ಕಾಲಿಟ್ಟಂದ್ರೆ ಕಂಪೌಂಡ್ದಾಗ, ನಿಮ್ಮ ಮನೆ ಕಂಪೌಂಡ್ದಾಗೆ ಕಾಲಿಡ್ತೀವಿ ಒಳಗೆ ಗೇಟ್ದಾಗೆ. ಇದೇ ನಿಮ್ಮ ಮನೆ, ಎದ್ದು ಹೋಗಿ ಓದ್ ಹೇಳ್ದವ. ಒಯ್ಯಂಗಿಲ್ಲ ಅಂತ ಹೇಳಲ್ಲ, ಸುಳ್ಳ್ಯಾಕೆ ಹೇಳ್ತಿ ಅಂದ ಅವನಿಗೆ. ಒಯ್ಯಂಗಿಲ್ಲ ಅಂತ ಹೇಳಲ್ಲ, ಸುಳ್ಳ್ಯಾಕೆ ಹೇಳ್ತಿ? ಅಲ್ಲ ನೀ ಎಷ್ಟು ಬೇಡ್ತೀವಿ ಹೇಳು, ನೀ ಬೇಡಿದ್ರೆ 2 ಪಟ್ಟು ಕೊಡ್ತೀನಿ ರೊಕ್ಕ, ಆದ್ರೆ ನನಗೆ ನನ್ನ ಮನೆಗೆ ಹೋಗಿ ಬಿಡುವ ಅಂದ. ಇದೇ ನಿಮ್ಮ ಮನೆ, ಹೋಗು ಅಂದವ. ಇವನಿಗೆ ವಿಶ್ವಾಸ ಇಲ್ಲ. ಅದಕ್ಕೆ ಇದಕ್ಕೇನು ಹೇಳ್ದಳ, ನಿಷೇಧ ಆಗೈತೆ ತಿಳ್ಕೊಂಡು ನಾವು ಹೋದವ. ಹೊಟ್ಟೋದ ಹೋದ ಕೂಡಲೇ ಮತ್ತೊಬ್ಬ ಭಾಳ ಪರಿಚಯ ಇದ್ದವ, ಆತ್ಮೀಯ ಇದ್ದವ ಒಬ್ಬ ಕಾರ್ ಗಾಡಿ ತೊಗೊಂಡು ಹೊರಟಿದ್ದ ಅದೇ ಹಾದಿಲಿ. ಅವನಿಗೆ ಕೈ ಮಾಡಿ ನಮ್ಮ ಮನೆಗೆ ಹೋಗಿ ಬಿಡೋ, ನನಗೆ ಸ್ವಲ್ಪ ಶರೀರದ ಅವಸ್ಥೆ ಬೇರೆ ಆಗ್ಯದ, ಸ್ವಲ್ಪ ತಗೊಳಿದ್ರಾಗ ಸ್ವಲ್ಪ ಹೆಚ್ಚಾಗ್ಯದ ಅಂದ. ಆಗಿರ್ತಾಗ ಅದು ದೊಡ್ಡ ಕತೆ ಇರಲಿ, ಆ ಕಡೆ ಓದಿ ಬೇಡ. ಅವ್ರ ನೆಲಿಗೆ ಯಾರಿಗೂ ತಿಳಿದಿಲ್ಲ. ಆ ಟೈಮ್ದಾಗ ಅವರಟ್ಟು ಸತ್ತು ಖರೆ ಹೇಳೋರೆ ಯಾರಿಲ್ಲ ಜಗತ್ತಾಗ. ಸದಾಶಿವ ಮುತ್ತೆ ಒಳಗೆ ಹೋದ ಮುಗಿದೋತು ಎಲ್ಲ ಹೇಳ್ತಾರೆ ಅವ್ರ ಪುರಾಣ, ಹಿಂದಿಂದ ಮುಂದಿಂದ ಎಲ್ಲ. ಆ ಕಾರ್ಗಡೆ ಒಂದ ಉತ್ತಪ್ಪ ಇದೇನೋ ನಿಮ್ಮ ಮನೆ ಮುಂದೆ ರೋಡ್ ಮೇಲೆ ಮನ್ಕೊಂಡಿದ್ದಿ, ಎದ್ದು ಹೋಗ್ಬಿಡು ಅಂದ. ಅವನಿಗೆ ಬೈದಿವ. ಹಿಂದಿನ ಒಬ್ಬ ಏಕಾಗಾಡ್ಯಾವ ಕುದುರೆ ಗಾಡಿ ತೊಗೊಂಡು ಅವ್ನು ಹೊಂಟಿದ್ದ. 10 ಮಣಿಗಿತ್ತು ಮನೆಗೆ. ಅವನಿಗೆ ಕೈ ಮಾಡಿ ತರ್ಬದ. ತಮ್ಮ ಯಾರು ಒಯ್ದು ಬಿಡು ಅಂದ್ರೆ ಬಿಟ್ಟಿಲ್ಲೋ ನಮ್ಮ ಮನೆಗೆ, ನೀರೇ ಒಯ್ದು ಬಿಡು, ನಿಂದು ಎಷ್ಟು ಆಗ್ತದೆ ಬಾಡಿಗೆ? 50 ರೂಪಾಯಿ, ಆದ್ರೆ 100 ರೂಪಾಯಿ ಕೊಡ್ತೀನಿ ಅಂದವ. ಅವ ವಿಚಾರ ಮಾಡ್ದ, ನಿಷೇಧ ಆಗದಿದ್ದು ಗಿರಕಿ
ಮನೆ ಮುಂದೆ ಮಲ್ಕೊಂಡಾನ, ಇದೇ ನಮ್ಮ ಮನೆ ಅಂತ ಗೊತ್ತಾಗಿಲ್ಲ. ಇದಕ್ಕೆ ರೊಕ್ಕ ಸಿಗ್ತಾವ ಯಾಕೆ ಬಿಡ್ಬೇಕಂತ ಹೇಳಿ ಅವ ಏನು ಮಾಡ್ದ, ಆಯ್ತು ಅಂತ ಹೇಳಿ ತಿಳ್ಕೊಂಡು ಗಾಡಿ ತರಬಿ ತಳ ಇಳದು ಇವನು ಎತ್ತಿ ಗಾಡಿಯಾಗ ಹಾಕ್ಕೊಂಡು ಇಲ್ಲಿಂದ ಹಿಂಗೆ ಕುಂಡ್ರಿಸ್ಕೊಂಡು ಹಿಂಗೆ ಹೋಗಿ ಕಲ್ಮಡಿಗೆ ಹೋಗಿ ಹಿಂಗೆ ಬನ್ನೂರಿಗೆ ಹೋಗಿ ಗಕ್ಕಮಾರಿಗೆ ಹೋಗಿ ಹಿಂಗೆ ಪಟ್ಟಲಿಗೆ ಹೋಗಿ ಸುತ್ತ ಹಾಕಿ ಈಗ ನಾವೇನು ಬರ್ತೇವಲ್ಲ ಈ ಹಾದಿರಿ ಹಿಡುತ್ತಾಂದ್ರೆ ಇಲ್ಲೇ ಗುಡಿ ಮುಂದೆ ಇಲ್ಲೇ ಅವ್ರ ಮನೆ ಮುಂದೆ ಇಳಿಸ್ದಪ್ಪ. ಇಳಿಸಿ ₹100 ಅಂದ. ಕಿಶಾಗಿನ ತೆಗೆದವ, ಚಂಬೋರ್ ಬೇಡ, ನೀ ನನ್ನ ಮ್ಯಾಲ ದೊಡ್ಡ ಉಪಕಾರ ಮಾಡಿದಿ ನೋಡಪ್ಪ, ನನ್ನ ಮನೆಗೆ ಒಯ್ದು ಬಿಡೋರು ಯಾರು ನನಗೆ ಬಿಟ್ಟಿತ್ತಿಲ್ಲ, ನೀ ನೋಡಪ್ಪ ಕರೆ ಗಂಡಗಬ್ರು, ನಿನಗೆ ಪುಣ್ಯ ಹತ್ಲಿ, ಮುಂಬೈ ಹತ್ಲಿ, ನಿನ್ನಂಗೆ ಯಾರು ಇಲ್ಲಪ್ಪ, ₹100 ಬೇಡ ತಗೋ, ₹200 ಕಿಶಾಗ ತೆಗೆದು ಕೊಟ್ಟ ಅವನಿಗೆ. ಕೊಟ್ಟು ನಕ್ಕೋತ ಮನ್ಯಾಗ ಬಂದ, ಮನೆ ಕೂರ್ಸಿತ್ತು. ಈಗ ತಾಸಿಂದ ಮನೆ ಮುಂದೆ ಮಲ್ಕೊಂಡಿದ್ದ, ಮನೆ ಯಾಕೆ ಕೂರ್ಸಿಕತ್ತಿಲ್ಲ, ನಿಷೇಧ ಆಗಿದ್ದ, ಹೌದಿಲ್ರಿ, ನಿಷೇಧ ಆಗಿದ್ದ. ಇಟ್ಟು ಏನಿವ ಹಿಂಗೆ ಸುತ್ತಾಕಿಸ್ಕೊಂಡು ಏಕಾಗಡೆ ಕುಂಡಿಸ್ಕೊಂಡು ಸುತ್ತಾಕಿಸ್ಕೊಂಡು ತಂದು ನೋಡು, ಸುತ್ತಾಕೊಂಡು ತರೋದ್ರೊಳಗೆ ಗಾಳಿಗೆಲ್ಲ ನಿಷೇಧ ಇಳಿದಿತ್ತು, ಹೌದಿಲ್ರಿ, ಗಾಳಿಗೆಲ್ಲ ನಿಷೇಧ ಇಳಿದಿತ್ತು. ಇಟ್ಟು ಸುತ್ತಾಕಿ ಬರೋದ್ರೊಳಗೆ ನಿಷೇಧ ಇಳಿದು ಇದೇ ನನ್ನ ಮನೆ ಅಂತ ಕೂಡ್ ಸಿಕ್ತಿಲ್ಲ, ಅವನಿಗೆ ತಾಸದ ಹಿಂದೆ ಕೂಡ್ ಸಿಕ್ಕಿಲ್ಲ, ಯಾಕೆ ನಿಷೇಧ ಆಗಿದ್ದ. ಅದರಂತೆ ನಮಗೂ ಪ್ರಪಂಚದ ನಿಷೇಧ ಇರದ, ಆ ನಿಷೇಧದೊಳಗ ಪಾರಮಾರ್ಥ, ಸತ್ಸಂಗ, ಗುರುಗಳು, ಸಂತರು, ಶರಣರು, ಪುರಾಣ, ಪ್ರವಚನ, ಭಜನ, ಕೀರ್ತನ ಇವು ಯಾವ ನೆಟ್ವರ್ಕ್ದಾಗ ಬರೋಲ್ಲ ಇವು. ಅದಕ್ಕಾಗಿ ಮಹಾತ್ಮರು ಏನ್ ಹೇಳ್ಯಾರ, ಕಾಶಿಗೆ ಹೋಗು, ಹರಿದ್ವಾರಕ್ಕೆ ಹೋಗು, ಋಷಿಕೇಶಕ್ಕೆ ಹೋಗು, ರಾಮೇಶ್ವರಕ್ಕೆ ಹೋಗು, ಶ್ರೀಶೈಲಕ್ಕೆ ಹೋಗು, ಪಂಡ್ರಾಪುರಕ್ಕೆ ಹೋಗು, ಒಟ್ಟು ಕ್ಷೇತ್ರ ದರ್ಶನ ಮಾಡಿ ಬಾ. ಕ್ಷೇತ್ರ ದರ್ಶನ ಮಾಡಿ ಬರೋದ್ರೊಳಗ ಪ್ರಪಂಚದ ನಿಷೇಧ ಎಲ್ಲ ಇಳಿತದ. ಅವಾಗ ಪರಮಾತ್ಮ ರುಚಿ ಹತ್ತಲಾಕ ಚಾಲು ಆಗ್ತದ. ಬರೇ ಪ್ರಪಂಚ ಮಾಡ್ಕೋತು ಅಲ್ಲೇ ಕೂತಿದಿ. ಹೆಂಗ ಪರಮಾತ್ಮ ನಿನಗೆ ಶಿವ ಹತ್ತಿತ್ತು, ಮುಂಜಾನೆ ಎಮ್ಮೆ ಅನ್ಬೇಕು, ಎಲ್ಲ ಹೋಗಲಕ್ಕಲ್ಲ, ಸಂಜೆ ಕೆಮ್ಮಿ ಉಂಟು ಎಲ್ಲೇ ಬರಬೇಕು. ಅವ್ ಹೇಳ್ದ ನನಗೆ, ನಡಿಯೋ ಕೊಟ್ಟಲಿಗೆ ಹೋಗೋದೈತಿ, ಸಂತರ ಬರ್ಲಾಕತ್ತ ದಿನ ತಂದೆ ಒಬ್ಬನಿಗೆ XYZ ಟಿಮ್ದಾಗ ಇರ್ತಾವ, ಒಬ್ಬರ ಹೇಳಕ್ ಬರಂಗಿಲ್ಲ, ಟಿಮ್ ತಿಳ್ಕೋಬೇಕು ಅಂದೆ ಅವನಿಗೆ. ಅಂದ್ಕೂಡ ಅವ ಅಂದ, ನೀ ಎಲ್ಲಿ ಒಯ್ತೀವೈ ಖರೆ ಸಂಜೆ 6ಕ್ಕೆ ತಂದು ನನಗೆ ಇಲ್ಲಿ ಬಿಡ್ಬೇಕಂದ. ನನ್ನ ಪುರಾಣ ಚಾಲ ಹೋಗುದು 6ಕ್ಕೆ 90 ಒಯ್ದು ಯಾವಾಗ ತರಲೆ ಯಾವಾಗ ಅಂದ್ರ ಯಾಕೋ ಸಂಜೆ 6ಕ್ಕೆ ಯಾರು ಮಾಡ್ತೀವಿ ಅಂದ್ಕೂಡ್ಲೆ, ಎಮ್ಮೆ ನಾನು ಬಿಟ್ಟು ಯಾರು ಹಿಂಡಲ್ರಿ ಮಾಡೋದ್ರು ಅಂದ. ನಾಂದ ಒಂದು ಕೆಲಸ ಮಾಡೋನು, ಒಂದು ಟಮ್ ಇರುತ್ತೆ, ಎಮ್ಮಿ ಟಮ್ದಾಗ ಏರು, ನೀ ನನ್ನ ಕಾರ್ ಹಾಕೊಂಡ್ರು ಕೊಟ್ಟಲಿಗೆ ಹೋಗಿ ಎಲ್ಲ ಗುಡಿ ಒಂದು ಎಮ್ಮಿ ಇಳಿಸೋನು, ಅಲ್ಲೇ ಮೇಯಿಸೋನು, ಅಲ್ಲೇ ಹಿಂಡೋನು. ಕೊಟ್ಟಲಿಗೆ ಹಾಲಿನ ಡೈರಿಯಾಗ ಹಾಲು ಹಾಕೋನು, ನಾ ಪುರಾಣ ಹೇಳ್ತೀನಿ, ಹಾಲು ಹಾಕೊಂಡು ಪುರಾಣ ಹೇಳ್ಕೊಂಡು ಮತ್ತೆ ಟಮ್ದಾಗ ಎಮ್ಮಿ ಹೇಳ್ಕೊಂಡು ಬರೋನು ಒಂದೇ. ನಾನು ಬಿಡ್ಲಿ ಸಣ್ಣ ಒಮ್ಮೆ 10 ನಾವು ಬಿಡಂಗಿಲ್ಲ ಇವೆಲ್ಲ. ಮಂಡಿದ್ದವ್ರಿಗೆ ಅವ್ರ ಕೆಟ್ಟ ಮಂಡಾಗಿ ಬೆನ್ನ ತಿರ್ತಿ ಒಳಗೋಗೋರಿಗೆ ತಲೆ ಕಾಡ್ತದ. ಹಂಗ ಆಟ ಅಂದ ಕೂಡಲೇ ಅವ ಅಂದ, ಎಮ್ಮೆ ತೊಗೊಂಡು ಬರ್ತೀನಿ ಖರೆ ಮನ್ಯಾಗ ಮುದುಕಿ ಐತಿ, ಮುದುಕಿನ ಹೇಗೆ ಹೊಡ್ದು ಅಂದ. ಮುದುಕಿ ಗೋಣ ಕಾಣಿಸ್ತದಿಲ್ರಿ, ಹಿಂಗ್ ಮಾಡ್ತಿತ್ತ ಮುದುಕನ ಗೋಣ ಹಿಂಗ್ ಮಾಡ್ತಿತ್ತ, ಗೊತ್ತಾಗಿದಿಲ್ರಿ. ಮುದುಕಿ ಅಂದಳತ್ತ, ವಯಾದಾಗ ಹುಟ್ಟಿದ ಮನೆ ಬಿಟ್ಟು ಕೊಟ್ಟಲ್ಲಿ ಬಂದು ನೀ ಹೇಳ್ದಾಗ ನಡ್ಕೊಂಡು ದುಡ್ಕೊಂಡು ನೀ ಕುಂಡ್ರದ್ಕೊಂಡು ಎದ್ದ ಯಾರು ಬೇಕಾದಲ್ಲ ಮಾಡ ದುಡಿಸ್ಕೊಂಡಿ ಬಡಿಸ್ಕೊಂಡಿ ಹೊಡಸ್ಕೊಂಡಿ ಬೇಯಿಸ್ಕೊಂಡಿ ವಯಾದೊಳಗೆ ಭಾಳ ಮೆರಿತಿದ್ದು ಮುದುವ. ಈಗ ಯಾನಾರೇ ಐತೇನೋ ಅಂತಿದ್ದ ಮುದುಕಿ. ಅವ ಈಗ ನನ್ನ ಮೈಯಾಗ ಶಕ್ತಿ ಏನು ಉಳಿದಿಲ್ಲ ಇಟ್ಟೇರಿ. ಪ್ರಪಂಚ ಇಟ್ಟೇ ಅದ. ಅದಕ್ಕಾಗಿ ಸದ್ಗುರು ಮದಗೊಂಡೇಶ್ವರ ಒಂದು ಕಡೆ ಬರೀತಾರ, ಸಂಸಾರ ಜಂಜಾಟ ಯಾ ಸೊಳೆ ಮಗ ಮಾಡಿಟ್ಟ, ಮಾಡಿ ಕೆಟ್ಟ ಮನಸ್ಸಿಗೆ ಎಲ್ಲ ಬಿಟ್ಟು ಹೊಂಟು ಹಾಳಿಗೆ. ನಮ್ಮ ಕೊಲ ವೇಷನ, ಮನಿ ವೇಷನ, ಬಂಗಾರಗಳ ಬಿಟ್ಟಾನ, ಬೆಳ್ಳಿಗಳ ಬಿಟ್ಟಾನ, 4 ಬ್ಯಾಗ್
ರೂಪಾಯಿ ಇಟ್ಟಾನ ಅಂತೇಳಿ ಯಾವರೇ ಅಪ್ಪು ಹುಟ್ಟಿದ ಮಗ ಯಾವರೇ ಬ್ಯಾಂಕ್ನಾಗ ರೊಕ್ಕ ತಗೊಂಡು ತಂದು ಗೋಲ್ಯಾಗಿಟ್ಟಾರ? ಇಟ್ಟಿದ್ರ ಪ್ರಪಂಚ ಮಾಡ್ರಿ, ಒಟ್ಟ ಪಾರಮಾರ್ಥ ಮಾಡ್ಬೇಡ. ಇಟ್ಟಿದ್ರಂದ್ರೆ ಪ್ರಪಂಚ ಮಾಡ್ರಿ, ಪಾರಮಾರ್ಥ ಒಟ್ಟ ಮಾಡಬೇಡ್ರಿ. ನಾ ಹೇಳಿಲ್ಲ, ಮಹಾತ್ಮ ಸದ್ಗುರು ಮಧುಗೊಂಡೇಶ್ವರ ಹೇಳ್ಯಾರಿ ಮಾತಾ. ಸಂಸಾರ ಜಂಜಾಟ ಯಾವ ಹುಳಿ ಮಗ ಮಾಡಿ ಇಟ್ಟ ಮಾಡಿ ಮಾಡಿ ಕೆಟ್ಟ ಮನಸ್ಸಿಗೆ ನೀ ಎಲ್ಲ ಬಿಟ್ಟು ಹೊಂಟೋ ಹಾಳಿಗೆ. ಮಹಾತ್ಮರು ಹಿಂಗೆ ಹೇಳ್ಯಾರ. ಈ ಕಿವಿಲ ಕೇಳಿದೆವು, ಈ ಕಿವಿಲ ಬಿಟ್ಟಿದೆವು. ಹುಡ್ಚ ಪಾಟ್ ಪಾಂಚ ಪಾಟ್ ಕತಿ ಕೇಳಿರಲ್ಲ ನೀವು? ರಂಗೋಲಿ ಹಾಕದ ನೀವು ಕತಿ ಮಾರುದು ಜಾಗ ಬಿಟ್ಟು ಮುಂದೆ ರಂಗೋಲಿ ಹಾಕತ್ ಹೋಗಿದ್ದು. ಆಕಿನ ಸೀರೆನ ಹಿಂದೆ ಕಸ ಹೊಡ್ಕೊತ ಬಂದಿತ್ತು. ಹಂಗೆ ಅದ. ಅದಕ್ಕಾಗಿ ಪ್ರಪಂಚ ಪಾರಮಾರ್ಥ ಧ್ವನಿ ಮಾಡ ಅದನ್ನು ಒಳ್ಳೊಳ್ಳೆ ಯಾಕೆ ಮಾಡ್ಕೋತೇವೆ. ಪ್ರಪಂಚ ಪಾರಮಾರ್ಥ ಎರಡೂ ಮಾಡೋದು. ಯಾರ ಆಶ್ರಯದೊಳಗೆ ಮಾಡೋದು? ಹರ ಪೂಜೆ ಗುರು ಸೇವೆ ಮಾಡಿ, ಹರ ಒಂದು ಕಡೆ ಗುರು ಒಂದು ಕಡೆ ಇಬ್ಬರು ಇರಬೇಕು. ಕೃಪಾದೊಳಗೆ 4 ಕೃಪಾ: ವೇದ ಕೃಪಾ, ಈಶ್ವರ ಕೃಪಾ, ಗುರು ಕೃಪಾ, ಅಂತಃಕರಣ ಕೃಪಾ. ವೇದ ಕೃಪಾ ಅಂತಃಕರಣ ಕೃಪಾ ಬಿಟ್ಟು ಮಧ್ಯದೊಳಗೆ ಏನದ ನೋಡು, ಈಶ್ವರ ಕೃಪಾ ಮತ್ತು ಗುರು ಕೃಪಾ, ಇವೆರಡು ಬೇಕೇ. 4 ಕೃಪಾಗಳು ಆದಾಗ ಕೈವಲ್ಯ ಆಗ್ತದೆ. ಕೈವಲ್ಯ ಅಂದ್ರ ಅದೇನು ಬಾಜಾರ್ದಾಗಿನ ಕಾಯಿಪಲ್ಯ ಅಲ್ಲ. ನಿಮ್ಗೊಂದು ಮಾತು ಹೇಳ್ರಿ, ನಿಮ್ಗೆ ತಿಳಿಯೋಂಗೆ ಹೇಳ್ರಿ. ಮನೆಗೆ ಬೀಗರು ಬಂದಾರ, ಚಹಾ ಮಾಡ್ಬೇಕಾಗ್ಯದ, ಮನೆ ಸಕ್ಕರೆ ಆಗ್ಯದ, ಹಿರಿಯಾರೇ ಹೊಲಕ್ಕೆ ಹೋಗ್ಯಾನ. ಅರ್ಜೆಂಟ್ದಾಗ ಅವರು ನಮ್ಗೆ ಅವಸರದಾಗ ಹೋಗ್ತೇವೆ, ಚಹಾ ಬೇಡ ಅಂತ ಅವ್ರು ಲಕ್ಕತ್ತಾರ. ಇಲ್ಲಿ ಗಪ್ರಿ ಚಾ ಹಿಟ್ಟಿನ ಗಪ್ರಿ ಏನೋ ಒಳಗೆ ಇಟ್ಟೆ ಇಲ್ಲಕ್ಕಿ ಹಿಟ್ಟಿನ ಗಪ್ರಿ ಪಟ್ನೆ ಹುಡುಗರು ಕದ್ಲಿ ಕರ್ದಾಳೆ. ಹೇ ಬಾ ಅಂಗಡಿಗೆ ಹೋಗಿ ಚಹಾ ಪುಡಿ ತಗೊಂಡ್ ಬಾ, ಇದು ಸಕ್ರೆ ತಗೊಂಡ್ ಬಾ ಕಳ್ಸ. 10 ರೂಪಾಯಿ ಹುಡುಗನ ಕೈ ಕೊಟ್ಟು ಸಕ್ರೆ ತಲ್ಲಕ್ಕೆ ಅಂಗಡಿ ಕಳ್ಸಾಳ ಅವ್ವ. ಅದು ಹಿಂದಿನ ಬಾಗಿಲೇ ಹಾಯ್ದು ಅಂಗಡಿಗೆ ಹೋಗ್ಯದ. ಯಾರ ಅಂಗಡಿಗೆ ಹೋಗ್ಯದ ಹೇಳ್ರಿ ನಿಮ್ಗೆ? ಅದು ಗೊತ್ತಿಲ್ಲ ಹುಡುಗ. ಕಿರಾಣಿ ಅಂಗಡಿ ಹೋದ್ರೆ ಸಕ್ರೆ ಸಿಗ್ತೈತೆ ಅಂತ ಹೇಳಿ ಅದು ಹುಡುಗ 10 ರೂಪಾಯಿ ತಗೊಂಡು ಕಟಿಂಗ್ ಮಾಡ್ತಾರಲ್ಲ, ಕಟಿಂಗ್ ಕಷ್ಟ ಮಾಡೋರು ಅಂಗಡಿ ಹೋಗಿ 10 ರೂಪಾಯಿ ತಗೋ, ಇದು 10 ರೂಪಾಯಿ ತಗೋರಿ, ಅರ್ಜೆಂಟ್ ಸಕ್ರೆ ಕೊಡ್ರಿ, ನಮ್ಮ ಮನ್ಯಾಗ ಬೀಗರು ಬಂದಾರ, ಸಕ್ರೆ ಬೇಕಾದ ಅಲ್ಲಕ್ಕದ ಹುಡುಗ. ಸಿಗ್ತದ್ರಿ ಸಕ್ರೆ? ಸಿಗ್ತದ್ರಿ? ಸಾಧ್ಯನೇ ಇಲ್ಲ. ಹಂಗೆ ಆಗ್ಯದ ನಮ್ಮದು, ಹಂಗೆ ಆಗ್ಯದ. ಸುಖ ಪಾರಮಾರ್ಥದಾಗ ಹೇಳ್ಯಾರ, ಸುಖ ಪಾರಮಾರ್ಥದಾಗ ಐತೆ ಹೇಳ್ಯಾರ ಮಹಾತ್ಮರು. ನಾವು ಪ್ರಪಂಚದಾಗ ಹುಡುಕಾಡಕತ್ತೇವು. ಸುಖ ಸಿಕ್ಕಿತ್ರಿ? ಸುಖ ಎಲ್ಲಾರಿಗೆ ಎಲ್ಲ ಐತ್ರಿವ್ವ ಅಂತ ಇನ್ನೊಂದ್ ಕಡೆ ಮಹಾತ್ಮರು ಹಾಡ್ತಾರ. ಬಹಳ ಅದ್ಭುತವಾಗಿರ್ತಕ್ಕಂಥ ಪದ್ಯ. ಇರ್ಲಿ, ನಮ್ಮ ಎಲ್ಲ ಪೇಟೆ ತಬಲದಾರ ಅವ್ರು ಕಳ್ಕೊಂಡ್ರು, ಅದಕ್ಕಾಗಿ ಅನಿವಾರ್ಯ ಇರ್ಲಿ. ಸುಖ ಎಲ್ಲಾರಿಗೆ ಎಲ್ಲ ಐತ್ರಿವ್ವ, ದುಃಖ ತುಂಬ್ಯಾದ ಮರ್ತದ ಮ್ಯಾಲ. ಬಲಂತ ಜ್ಞಾನಿಗಳು ಬರೆದು ಹಾಡ್ಯಾರ, ಈ ಜಗತ್ತಿಗೆ ಉಪದೇಶ ಕೊಟ್ಟಾರ. ಸುಖ ಪಾರಮಾರ್ಥದಾಗ ಐತತ್ ಮಹಾತ್ಮರು, ಸಂತರು, ಸಾಧುರು, ಋಷಿ ಮುನಿಗಳು, ನಿಮ್ಮ ಗುರು ಹಿರಿಯರು ಸಾರಿ ಹೇಳಿ ಹೋಗ್ಯಾರ. ನಾವು ಅಲ್ಲಿ ಹೋಗಿಲ್ಲ, ಪ್ರಪಂಚದಾಗ ಕೂತು ಇದ್ರಾಗೆ ಸುಖ ಹುಡುಕತ್ತೇವೆ, ಇದ್ರಾಗೆ ಕೆದರಕತ್ತೇವೆ. ಇಲ್ಲಿ ಸುಖ ಸಿಗಂಗಿಲ್ಲ. ಇದಕ್ಕೇನತ್ತಾರ ಅಂತ ಕೇಳಿದ್ರೆ ಅಜ್ಞಾನ ತರ. ಇಂಥ ಅಜ್ಞಾನದೊಳಗೆ ತೊಳೆದಿರ್ತಕ್ಕಂಥ ಚಂಡಮುಂಡನ ಇಬ್ಬರು ರಣರಂಗದೊಳಗ ಇವಳು ಪರಬ್ರಹ್ಮದಾಳ, ಇವಳು ಸ್ವಯಂ ಬ್ರಹ್ಮದಾಳ. ಇವಳಿಂದೇ ಜಗತ್ತಿನ ಸೃಷ್ಟಿ, ಜಗತ್ತಿನ ಸ್ಥಿತಿ, ಜಗತ್ತಿನ ಲಯ. ಈ ಆದಿಶಕ್ತಿನೇ ಮೂಲ ಆಧಾರ, ಎಲ್ಲಕ್ಕೂ ಕಾರಣೀಕರ್ತರು ಇವಳೇ ಅಂತ ಅವ್ರಿಗೆ ಗೊತ್ತಿಲ್ಲ. ಅದಕ್ಕಾಗಿ ಅವ್ರು ರಣರಂಗದೊಳಗೆ ದೇವಿ ಎದುರುಗಡೆ ನಿಂತ್ಕೊಂಡು ಮನಸ್ಸಿಗೆ ಬಂದಂಗ ಮಾಡಕತ್ತಾರ. ಒಟ್ಟು ಎಲ್ಲಿ ತನಕ ನಾ ಏನು ಹೇಳಿದ್ರಿ ನಿನ್ನೆ ಮೊನ್ನೆ ಹೇಳಿನಲ್ಲ, ಎಲ್ಲಿ ತನಕ ಹಾವುಗಾರ ಪುಂಗಿ ಊದ್ತಾನ್ರಿ? ಹಾವಿಗೆ ಸುಂಡಾಗೋ ತನಕ ಊದ್ತಾನ. ಹಾವಿಗೆ ಸುಂಡಾಗೋ ತನಕ ಪುಂಗಿ ಊದ್ಲೇಬೇಕು. ಬಂದ ಕೂಡ್ಲೆ ಹಾವುಗಾರ ಎಲ್ಲರೇ ಯಾರ ಮನೆಯಾರ ಡೈರೆಕ್ಟ್ ಹೋಗಿ ಹಾವಿಗೆ ಹಿಡ್ದಾನೇನು? ಹಿಡಿಲಕ್ಕೆ ಬರಂಗಿಲ್ಲದು. ಮೊದಲ ಪುಂಗಿ ಊದಿ 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 ಆ ಪುಂಗಿ ನಾದಕ್ಕ ಅದು ಹಾವು ಆಡಿ 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 ಸುಂದಾಗಿ ಪಟ್ಟತ್ತ ನೆಲಕ್ಕೆ ಬೀಳ್ತದ. ಅವಾಗ ಹಿಡಿತಾನ. ಹಿಡಿದು ಹೆಡಿ ಕೈಯಾಗ ಹಿಡಿದು ಬಾಯಾಗಿನ ಪಕ್ಕಡ್ ಹಿಡಿದು ಹಲ್ಲು ತೆಗೆದು ತಾನು ಬುಟ್ಟ ಹಾಕೋತಾನವ. ಹಂಗ ದೇವಿ ಹಿಮಾಚಲದ ಆವರಣವನ್ನು ತಗೊಂಡು ಚಂಡಮುಂಡರ ಜೊತೆ ಯುದ್ಧ ಮಾಡಕತ್ತಾಳಲ್ಲ. ದೇವತೆಗಳೆಲ್ಲ ಗಾಬರಿಯಾಗಿ ಮೈಯೆಲ್ಲ ದೇವತೆಗಳ ಮೈಯೆಲ್ಲ ಬೆವರು ಬಸದು ಹಳ್ಳಾಗಿ ಹರಿಲಕತ್ತದ ಅಂತ ಬರಿತಾ ಚಿದಾನಂದ ಅವಧೂತರು. ನೋಡ್ರಿ ಎಷ್ಟು ಮಜಾ ಅದು. ಆ ಗಾಬರಿಯಾಗಿ ಆಕಾಶ ಮಾರ್ಗಗಳನ್ನು ನಿಂತ್ಕೊಂಡು ಅಲ್ಲೇ ಆಕಾಶದೊಳಗಿಂದ ಹೆಂಗೆ ಜೈಕಾರ ಆಗ್ತಿದ್ರು ದೇವಿಗೆ. ಅದ್ರ ಕೆಳಗೆ ಇಳಿದು ಬಂದು ಒಬ್ಬರು ಅವ್ರ ಸಂಗಾಟ ನಿಂತು ಯಾರು ಯುದ್ಧ ಮಾಡಕ್ತಾ ಇರಲಿಲ್ಲ. ಯಾಕ? ಅಂತ ಭಯಂಕರವಾಗಿರ್ತಕ್ಕಂಥ ದೈತ್ರು ಚಂಡಮುಂಡರು.
ತಾಯಿ ಹೊಡೆದು 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 ಎಲ್ಲ ಸೈಡ್ ಹೊಡ್ಕೋತ ಬಂದು ಕಡೆಗೆ ಚಂಡನನ್ನು ಏನು ಮಾಡ್ತಾಳ ಅಂತ ಕೇಳಿದ್ರೆ ಹೆಂಗ್ ಚಂಡ ಕೈಯಾಗ ಹಿಡಿದು ಅಂತ ಕೈಯಾಗ ಕತ್ತಿ ಹಿಡಿದು ಹೆಂಗ್ ರೊಂಡ್ ಕಡಿದು ಏನ್ ಮಾಡ್ತಾಳ ಅಂತ ಕೇಳಿದ್ರೆ ನುಂಗಿ ಬಿಟ್ಟಳತ್ತ ದೇವಿ. ಜಯ ಮಂಗಲಂ ಜಯ ಶಿವಾಯ ನಮೋ ಶಿವಾಯ ನಮೋ. ಚಂಡನ ಸಂಹಾರ ಮಾಡಿದ್ರಕ್ಕ ಮುಂಡಾತಿನ ಬಿದ್ದಲ್ಲ. ರಣರಂಗದೊಳಗೆ ಚಂಡನನ್ನು ಸಂಹಾರ ಮಾಡಿದಳ ಹೆಣ್ಮಗಳು. ಅಯ್ಯೋ ಶಿವನೇ, ನಾ ಇದ್ದೇನು ಫಲ ಅಂತ ತಿಳ್ಕೊಂಡು ಅವ ಅತಿ ಆವೇಶದೊಳಗೆ ಬಂದ ಅದೇ ಆವೇಶದೊಳಗೆ ದೇವಿ ಏನ್ ಮಾಡಿದಳು ಅಂತ ಕೇಳಿದ್ರೆ ಆ ಮುಂಡನನ್ನು ಹಿಡಿದು ಒಂದು ಕೈ ಒಳಗೆ ಜುಟ್ಟ ಹಿಡಿದು ಮತ್ತೊಂದು ಕೈ ಒಳಗೆ ಕತ್ತಿ ಹಿಡಿದು ರಣರಂಗದೊಳಗೆ ಏನ್ ಮಾಡಿದಳು ಅಂತ ಕೇಳಿದ್ರೆ ಮುಂಡನ ರುಂಡ ದಂಡ ಕಡಾಕ ಮಾಡಿದಳು. ಜಯ ಮಂಗಲಂ ಜಯ ನಮಃ. ಚಂಡನನ್ನ ಕಡದಾಗ ಚಂಡಿ, ಮುಂಡನನ್ನ ಸಂಹರಿಸಿದಾಗ ಚಂಡಿ ಚಾಮುಂಡಿ ಅಂತ ನಿಶ್ಚಯ ನಾಮದಿಂದ ಎಲ್ಲಿ ಕೂತಳು ಅಂತ ಕೇಳಿದ್ರೆ ಆ ಚಾಮುಂಡಿ ಮಹಿಷಮತಿ ಪಟ್ಟಣದ ಆ ಬೆಟ್ಟದ ಮೇಲೆ ಹೋಗಿ ಚಾಮುಂಡಿಯಾಗಿ ತಾಯಿ ತನ್ನ ನಿಜ ಸ್ವರೂಪವನ್ನು ಜಗತ್ತಿಗೆ ದರ್ಶನ ಕೊಟ್ಟಳು ದೇವಿ. ಜಯ ಮಂಗಲಂ ಜಯ ನಮಃ. ಆದಿಶಕ್ತಿ ರೇಣುಕಾ ದೇವಿ ಮಾತಾಗಿ. ದೇವತೆಗಳೆಲ್ಲ ಹರ್ಷ ಭರಿತರಾಗಿ ಜೈಕಾರ ಹಾಕಿ ಆಕಾಶದಿಂದ ಹೂವಿನ ಮಳೆ ಸುರಿಸಿ ಆಕಾಶದಿಂದ ಕೆಳಗಿಳಿದು ಬಂದು ದೇವಿ ಪಾದಿಗೆ ನಮಸ್ಕಾರ ಮಾಡಿ, ಯವ್ವ ದೊಡ್ಡ ಉಪಕಾರ ಮಾಡಿದೇವ, ನೀನು ಉಪಕಾರ ಎಂತ ಅದು ಉಪಕಾರ ಅದು ಹೇಳಕ್ ಸಾಧ್ಯ ಐತೇನು? ಸಾಧ್ಯ ಇಲ್ಲ. ಅದನ್ನು ಮುಟ್ಟಿಸ್ಲಾಕರೆ ಸಾಧ್ಯ ಐತೇನು? ಅದನ್ನೂ ಇಲ್ಲ. ಸೋಮ ಸೇವಾ ಮಾಡೋದು, ಅಳಿಲು ಸೇವಾ ಮಾಡಿ ಅಲ್ಪ ಸ್ವಲ್ಪ ಅವಳು ಆ ತಾಯಿ ಉಪಕಾರ ಏನಾರ ಒಂದು ಸ್ವಲ್ಪ ಹಂಗ ಚಂದಾಗೆ ತಾಯಿ ಕಣ್ಣಾಗ ನೀರು ಬರ್ಲಾರ್ದಂಗ ಕೇಳಲಿ ಮಕ್ಕಳು ಯಾರ್ಯಾರ ಅವ್ವಪ್ಪ ಯಾರ್ಯಾರ ಮನ್ಯಾಗ ಕೇಳ್ರೆ ಆ ಹಣದ ತಾಯಿ ತಂದಿ ಕಣ್ಣಾಗ ನೀರು ಬರ್ಲಾರ್ದಂಗ ನಾವು ಕಾಪಾಡಿಕೊಂಡು ರಕ್ಷಣೆ ಮಾಡಿ ಅವ್ರು ಸೇವಾ ಮಾಡ್ಕೊಂಡು ಹೋದೆ ಅಂದ್ರೆ ನಾವು ಹುಟ್ಟಿದ್ದು ಸಾರ್ಥಕ ಆಯ್ತು. ಅವ್ರ ಉಪಕಾರ ಮುಟ್ಟಂಗಿಲ್ಲ. ಅವ್ರಿಗೆ ನೋವಾಗ್ಲಾರ್ದಂಗೆ ನಾವು ನಡ್ಕೊಂಡು ಹೋದೆ ಅಂದ್ರೆ ಹುಟ್ಟಿದ್ದು ಸಾರ್ಥಕ ಆಯ್ತು. ಉಪಕಾರ ಮುಟ್ಲಕ್ಕೆ ಸಾಧ್ಯನಿಲ್ಲ. ಹಂಗೆ ದೇವತೆಗಳು ಹೇಳ್ತಾರೆ, ಯವ್ವ ನಿನ್ನ ಉಪಕಾರ ಮುಟ್ಟಿಸ್ಲಾಕ ನಮ್ಮಿಂದ ಸಾಧ್ಯ ಇಲ್ಲವಾ, ನಿನಗೆ ಜೈಕಾರ ಹಾಕಿ ನಿನ್ನ ಪಾದ ಸೇವಾ ಮಾಡಿ ನಿನ್ನ ಪಾದದ ಅಡಿಯೊಳಗೆ ಇದ್ದುಕೊಂಡು ಸದಾಕಾಲ ನಿನ್ನ ಧ್ಯಾನ, ನಿನ್ನ ಸ್ತುತಿ, ನಿನ್ನ ಆರಾಧನೆ ಮಾಡುವಂತ ಶಕ್ತಿ ಕೊಡು. ನಮ್ಮನ್ನೇ ನಂಬಿ ಬಂದಿರತಕ್ಕಂಥ ಭಕ್ತರಿಗೆ ಏನು ಕೊಡು ಅಂತ ಕೇಳಿದ್ರೆ ಸಂಪತ್ತು ಕೊಡು, ಇದನ್ನ ಕೊಟ್ಟ ಆಶೀರ್ವಾದ ಮಾಡುವಂತ ಆ ತಾಯಿಗೆ ಬೇಡ್ಕೋತಾರ. ತಾಯಿ ಅವರಿಗೆ ಆಶೀರ್ವಾದ ಮಾಡಿ ತನ್ನ ನಿಜ ಸ್ವರೂಪದೊಳಗೆ ತನ್ಮಯಾಗಿ ಹಿಮಾಲಯದೊಳಗೆ ಕೂತ್ಕೊಂಡ್ಳು. ಈಗ ಈ ಸುದ್ದಿ ಹೋಗಿ ಶುಂಭ ಮಹಾರಾಜಿಗೆ ಶುಂಭನಿಗೆ ಮುಟ್ತದೆ. ಶುಂಭನಿಗೆ ಮುಟ್ಟದ ಬಳಿಕ ಮತ್ತೆ ಅವ್ರು ಯಾರು ಕಳಿಸ್ತಾರ, ಅವ್ರು ಹೆಂಗೆ ರಣರಂಗದೊಳಗೆ ಬರ್ತಾರ, ಯಾರ್ಯಾರು ವಧೆ ಆಗ್ತಾರೆ ಅನ್ನೋದನ್ನು ನಾಳೆ ನೋಡೋದು. ನಾಳೆ ರಕ್ತ ಬೀಜಾಸುರ ಬರ್ತಾನೆ. ರಕ್ತ ಬೀಜಾಸುರ ಮತ್ತು ನಿಶುಂಭ ಅವರು ವಧೆ ಆಗ್ತದೆ. ನಾಡ್ದು ಶುಂಭನ ವಧೆ ಆಗ್ತದೆ. ದಂಡಿಗೆ ಬರ್ತದು ಪುರಾಣ. ಅದಕ್ಕಾಗಿ ತಾವೆಲ್ಲ ಏನು ಮಾಡಬೇಕು ಅಂತ ಕೇಳಿದ್ರೆ ಶ್ರವಣ ಮಾಡುವಂಥ ವಿಷಯವನ್ನು ಮನನ ಮಾಡಿ ಮನೆಗೆ ಹೋಗಿ ಮನನ ಮಾಡಿ ಒಳ್ಳೇದು ಯಾವುದದ ಅದನ್ನ ಮನೆಗೆ ಒಯ್ದು, ಕೆಟ್ಟದ್ದು ಯಾವುದದ ಇಲ್ಲೇ ರೇಣುಕಾ ಎಲ್ಲಮ್ಮನ ಪಾದಕ್ಕೆ ಬಿಟ್ಟು ಹೋಗೋದು. ತಾವೆಲ್ಲ ಸೇವಾದಿಗಳನ್ನು ಮಾಡಿ ತನು ಮನ ಧನ ಅರ್ಪಿಸಿ ಸೇವಾ ಮಾಡಿ ತಾವೆಲ್ಲ ಪುನೀತರ ಆಗ್ರಿ ಅಂತ ಸದ್ಬುದ್ಧಿಯನ್ನು ಆ ಆದಿಶಕ್ತಿ ತಮ್ಮೆಲ್ಲರಿಗೆ ಕರುಣಿಸಲಿ ಅಂತ ಬೇಡಿಕೊಂಡು ಇವತ್ತಿನ ವಾಗ್ರೂಪ ಸೇವೆಯನ್ನು ಸದ್ಬುದ್ಧಿಯನ್ನು ಅರ್ಪಣೆ ಮಾಡ್ತಾ ಇದ್ದೀನಿ. ಇವತ್ತು ಏನು ಅಂತ ಕೇಳಿದ್ರೆ ನಮ್ಮ ಜೊತೆ ಬಂದಿರತಕ್ಕಂಥವ್ರು ನಮ್ಮ ಸಂತರು ತುಕಾರಾಮ್ ಮಹಾರಾಜರು ಅಂತ ಹೇಳಿ ಅವರು ಒಂದು 5 ನಿಮಿಷ ಅವರು ಸೇವೆ ಮಾಡ್ತಾರ. ಒಂದು ನಮ್ಮ ಪ್ರಸಿದ್ಧ ಹಾಡದು ಬಾಲಹನುಮಾನು ಅಂತ ಹೇಳಿ ಭಾಳ